ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಎಸ್ ಬಿ ರಿಲೇಟೆಡ್ ಅಕೌಂಟ್ ಸಂಬಂಧಪಟ್ಟಂಗೆ ಸುಕನ್ಯಾ ಸಮೃದ್ಧಿವರೆಗೂ ಕಂಪ್ಲೀಟ್ ಮಾಡಿದ್ವಿ. ಸೊ ನಿನ್ನೆ ಪಿ ಎಲ್ ಐ ಆರ್ ಪಿ ಎಲ್ ಐ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದಾದ ನಂತರ ಇದನ್ನು ಮುಗಿಸಿದ್ವಿ ಅಂದರೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಎಮ್ ಟಿ ಎಸ್ ಸಂಬಂಧಪಟ್ಟಂಗೆ ತುಂಬಾನೇ ಕಂಪ್ಲೀಟ್ ಮಾಡ್ದಂಗಾಯ್ತು. ಆಮೇಲೆ ಪೋಸ್ಟ್ ಪಿ ಒ ಗೈಡ್ ಪಾರ್ಟ್ ಒನ್ನಲ್ಲಿ ಇನ್ನೂ ಏನೇನು ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಸ್ವಲ್ಪ ಯಾರಾದರೂ ಗೊತ್ತಾಯ್ತು ಇದು ಆಯ್ತು ಅಂದರೆ ಆಮೇಲೆ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಅದ್ರ ಮೇಲ್ಗಡೆ ನಾವು ಯಾವ್ದು ಪೆಂಡಿಂಗ್ ಉಳಿದಿದೆ ಅದನ್ನ ನೋಡ್ಕೊಳ್ಳೋಣಂತೆ. ಓಕೆ, ಸುಕನ್ಯಾ ಸಮೃದ್ಧಿವರೆಗೂ ನಾವು ಮೊನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ. ಈಗ ನೆಕ್ಸ್ಟ್ ಕ್ಲಾಸು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳು ಅಂತ ಏನು ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನ್ಯಾಷನಲ್ ಸೇವಿಂಗ್ ಸ್ಕೀಮು, ಕೆ ವಿ ಪಿ ಮತ್ತು ಎಮ್ ಎಸ್ ಎಸ್ ಸಿ ಮಹಿಳಾ ಸಮ್ಮಾನ್ ಯೋಜನೆ ಇಷ್ಟೆಲ್ಲ ಮಾಡಿಬಿಟ್ರೆ ಆಲ್ಮೋಸ್ಟ್ ನಮ್ಮದು ಸೇವಿಂಗ್ಸ್ ರಿಲೇಟೆಡ್ ಎಲ್ಲ ಕಂಪ್ಲೀಟ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ನಿಮಗೆ ಓದಕ್ಕಷ್ಟೇ ಬಿಡಿರೋದು, ಎಷ್ಟು ಇದಾಗುತ್ತೆ ಅಷ್ಟು ನೀವು ಓದ್ಕೋಬೇಕು. ಪಿ ಎಲ್ ಐನು ಕಂಪ್ಲೀಟ್ ಆದಂಗಾಯ್ತು. ನಿನ್ನೆ ಪಿ ಎಲ್ ಐ ಆರ್ ಪಿ ಎಲ್ ಐ ಮತ್ತು ಇವತ್ತು ಇದನ್ನು ಕಂಪ್ಲೀಟ್ ಆದಂಗಾಯ್ತು. ಪಿ ಒ ಗೈಡ್ ಇದು ವಾಲ್ಯೂಮ್ 5 ಒಂದು ಸ್ವಲ್ಪ ಉಳಿದಿದೆ. ಅದ್ರ ಜೊತೆಗೆ ಓಕೆ, ಇವತ್ತು ಎನ್ ಎಸ್ ಸಿ ಬಗ್ಗೆ ಕೇಳೋಣ, ನೋಡ್ಕೊಂಡು ಹೋಗೋಣ. ಒಂದು ಹಾಫ್ ಆನ್ ಅವರ್ ಅಷ್ಟೇ ತಗೋತೀನಿ. 2-3 ಸ್ಕೀಮ್ ಇದಾವೆ ಅಷ್ಟೇ. 3 ಸ್ಕೀಮ್ ಬಗ್ಗೆ ತುಂಬಾ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡ್ಕೊಂಡು ಹೋಗೋಣ. ಓಕೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಈಗ ಏನಂತ ಕರಿತೀವಿ ಅಂದ್ರೆ 5 ಇಯರ್ಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕರಿತೀವಿ. 1/1/2000. ಒಂದು ಸೆಕೆಂಡ್. ಹಲೋ, ಊಟ ಇನ್ನೇನ್ರಿ, ಕ್ಲಾಸ್ನಾಗ ಅದೀನಿ, ಕ್ಲಾಸ್ ಮಾಡಾಕತ್ತೀನಿ ಸ್ವಲ್ಪ. ಹಾಂ ರೀ, ನಾನೇ ಹಚ್ತೀನಿ ಸರ್. ಸೊ 1/1/2024ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂದ್ರೆ 7.7 ಕಂಪೌಂಡೆಡ್ ಆನ್ಯುವಲಿ ಬಟ್ ಪೇಯಬಲ್ ಎಟ್ ಮೆಚುರಿಟಿ. ಅಂದ್ರೆ 7.7% ಕಂಪೌಂಡೆಡ್ ಆನ್ಯುವಲಿ ಬಟ್ ಪೇಯಬಲ್ ಎಟ್ ಮೆಚುರಿಟಿ. ಇನ್ ದ ಸೆನ್ಸ್ ಏನ್ ಗೊತ್ತಾ, ಹಿಂಗಂದ್ರೆ 7.7 ಅದು ವರ್ಷಕ್ಕೊಮ್ಮೆ ಇಂಟ್ರೆಸ್ಟ್ ಆಡ್ ಆಗ್ತಾ ಹೋಗ್ತದೆ. ಬಟ್ ಅದನ್ನ ಕೊಡೋದು ವರ್ಷಕ್ಕೊಮ್ಮೆ ಕೊಡಲ್ಲ. ಕೊಡೋದು ಯಾವಾಗ ಕೊಡ್ತಾರೆ ಅಂದ್ರೆ ಮೆಚುರಿಟಿ ಟೈಮಲ್ಲೇ ಕೊಡ್ತಾರೆ ಅದನ್ನ. ಸೊ ಮಿನಿಮಮ್ ಎಷ್ಟಿದೆ, 1000 ರೂಪೀಸ್ ಇದೆ. ಯಾರಾದ್ರೂ ಎನ್ ಎಸ್ ಸಿ ಮಾಡಿಸ್ಬೇಕಂದ್ರೆ ಮಿನಿಮಮ್ ಅಮೌಂಟ್ 1000 ರೂಪೀಸ್. ಅದ್ರ ಮೇಲ್ಗಡೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ನೋ ಲಿಮಿಟ್ ಇದೆ. ಬಟ್ 1000 ಅಬೋವ್ ಮಾಡಿಸ್ಬೇಕಂದ್ರೆ ಯಾವ್ದ್ರಲ್ಲಿ ಮಾಡಿಸ್ಬೇಕಂದ್ರೆ ಮಲ್ಟಿಪಲ್ಸ್ ಆಫ್ ಹಂಡ್ರೆಡ್ಸ್. ಈಗ 1000 ಆದ್ಮೇಲೆ 110 120 ಇರಲ್ಲ, ಮಲ್ಟಿಪಲ್ಸ್ ಆಫ್ 100, 1100 1200 ಈ ತರ ಮಲ್ಟಿಪಲ್ಸ್ ಆಫ್ ಹಂಡ್ರೆಡ್ಸ್ ಅಲ್ಲಿ ಮಾಡಿಸ್ಬೇಕಾಗುತ್ತೆ. ಸೊ ಇದ್ರದ್ದು ಸೈಲೆಂಟ್ ಫೀಚರ್ಸ್ ಏನೇನಿದಾವ ಅಂತ ನೋಡೋಣ. ಈ ಸಿಂಗಲ್ ಅಡಲ್ಟ್, ಯಾರಾದ್ರೂ ಒಬ್ಬ ಸಿಂಗಲ್ ಅಡಲ್ಟ್ ಕೂಡ ಈ ಅಕೌಂಟ್ ಅನ್ನ ಮಾಡಬಹುದು. ಯಾರ್ಯಾರು ಅಕೌಂಟ್ ತೆಗಿಬಹುದು ಇದನ್ನ ಅಂತಂದ್ರೆ, ಎನ್ ಎಸ್ ಸಿ ಅಕೌಂಟ್ ಅನ್ನ ಯಾರ್ಯಾರು ತೆಗಿಬಹುದು ಅಂತಂದ್ರೆ, ಯಾವ್ದಾದ್ರು ಒಬ್ಬ ಸಿಂಗಲ್ ಅಡಲ್ಟ್, ಇಲ್ಲಾಂದ್ರೆ ಜಾಯಿಂಟ್ ಅಕೌಂಟ್ ಅಪ್ ಟು 3 ಅಡಲ್ಟ್ಸ್, 3 ಜನ ಅಡಲ್ಟ್ ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಕೂಡ ತೆರಿಬಹುದು. ಅದೇ ರೀತಿಯಾಗಿ ಎ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ಮೈನರ್ ಆರ್ ಆನ್ ಬಿಹಾಫ್ ಆಫ್ ಅನ್ಸೌಂಡ್ ಮೈಂಡ್. ನಾರ್ಮಲ್ ಆಗಿ ಎಲ್ಲದ್ರಲ್ಲೂ ನೋಡಿರೋ ತರಾನೇ ಇದರಲ್ಲಿ ಕೂಡ ಕೇವಲ ಸುಕನ್ಯಾ ಸಮೃದ್ಧಿ ಮತ್ತು ಸುಕನ್ಯಾ ಸಮೃದ್ಧಿಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ, ಓನ್ಲಿ ಫಿಮೇಲ್ ಚೈಲ್ಡ್ 1 to 10 ಇಯರ್ಸ್ ಒಳಗಡೆ ಇರಬೇಕು. ಪಿ ಪಿ ಎಫ್ ಗೆ ಸಂಬಂಧಪಟ್ಟಂಗಾದ್ರೆ ಸಿಂಗಲ್ ಅಡಲ್ಟ್ ಮೈನರ್ ಥ್ರೂ ಗಾರ್ಡಿಯನ್ ಮಾಡ್ಬೋದು, ಬಟ್ ಜಾಯಿಂಟ್ ಅಕೌಂಟ್ ಮಾಡಕ್ ಬರಲ್ಲ. ಮಿಕ್ಕಿದ್ದು ಆಲ್ಮೋಸ್ಟ್ ಆಮೇಲೆ ಮಹಿಳಾ ಸಮ್ಮಾನ ಒಂದು ಮುಂದೆ ಬರುತ್ತೆ. ಅವನ್ನೆಲ್ಲ ನಾಳೆ ಟ್ಯಾಬ್ಲೆಟ್ ಮಾಡೋಣ ಅಂತ ಇನ್ನೊಂದ್ಸಲ ಯಾವಾಗಾದ್ರೂ. ಎನ್ ಎಸ್ ಸಿ ಬಂದು ಎ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ಮೈನರ್ ಅವರ ಬಿಹಾಫ್ ಆಗಿ ಗಾರ್ಡಿಯನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅನ್ಸೌಂಡ್ ಮೈಂಡ್, ಯಾರಾದ್ರೂ ಮಾನಸಿಕ ಅಸ್ವಸ್ಥರು ಇರ್ತಾರಲ್ಲ ಅಂತವ್ರ ಪರವಾಗಿ ಕೂಡ ಅವ್ರ ಗಾರ್ಡಿಯನ್ ಅವರು ಮಾಡ್ಬೋದು. ಅದೇ ರೀತಿಯಾಗಿ ಎಸ್ ಬಿ ಅಕೌಂಟ್ ಅಲ್ಲಿ ನಾವೇನ್ ನೋಡ್ತೀವಿ ಅದೇ ತರನೇ ಮೈನರ್ ಅಬೌವ್ 10 ಇಯರ್ಸ್ ಇನ್ ಇಸ್ ಓನ್ ನೇಮ್. ಯಾರಾದ್ರೂ ಮೈನರ್ 10 ವರ್ಷದ ಮೇಲ್ಗಡೆ ಇದ್ರೆ ತನ್ನ ಸ್ವಂತ ಹೆಸರಿನಲ್ಲಿ ತಾನು ಮಾಡ್ಕೋಬಹುದು. ಡೆಪಾಸಿಟ್ ಮಿನಿಮಮ್ 1000 ರೂಪೀಸ್ ಇನ್ ಮಲ್ಟಿಪಲ್ಸ್ ಆಫ್ 100, ನೋ ಲಿಮಿಟ್ ಆಫ್ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಯಾವುದೇ ಇರಂಗಿಲ್ಲ, ನೀವು ಮಿನಿಮಮ್ 100 ರೂಪೀಸ್ ಆಮೇಲೆ ಮಲ್ಟಿಪಲ್ಸ್ ಆಫ್ 100 ಇರುತ್ತೆ. ಯಾವುದು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, ಎಷ್ಟಾದ್ರೂ ಮಾಡ್ಬೋದು ನೀವು ಇನ್ವೆಸ್ಟ್ಮೆಂಟ್.
ಆಮೇಲೆ ಇದಕ್ಕೆ ನಂಬರ್ ಆಫ್ ಅಕೌಂಟ್ಸ್ಗೂ ಕೂಡ ಲಿಮಿಟ್ಸ್ ಇಲ್ಲ, ಎಷ್ಟಾದ್ರೂ ನಂಬರ್ ಆಫ್ ಅಕೌಂಟ್ಸ್ ನೀವು NSE ಅಲ್ಲಿ ಮಾಡ್ಬೋದು. ಡೆಪಾಸಿಟ್ ಕ್ವಾಲಿಫೈಸ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಈ ಡೆಪಾಸಿಟ್ ನಮ್ದು ಇನ್ವೆಸ್ಟ್ಮೆಂಟ್ ಏನಿರುತ್ತಲ್ಲ, ಆ ಇನ್ವೆಸ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1962 ಏನಿದೆ, ಆ 1962 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 80C ಸೆಕ್ಷನ್ ಒಳಗಡೆ ಇದನ್ನ ಕ್ವಾಲಿಫೈ ಮಾಡ್ಕೋತಾರೆ. ಏನಾದ್ರೂ ಟ್ಯಾಕ್ಸ್ ಕಟ್ ಆಗ್ತಾ ಇತ್ತು ಅಂದ್ರೆ ಆ ಟ್ಯಾಕ್ಸ್ ನ ಡಿಡಕ್ಟ್ ಮಾಡೋಕೆ 80C ಒಳಗಡೆ ಇದನ್ನ ಡಿಡಕ್ಷನ್ ಮಾಡ್ಕೋತಾರೆ. ಓಕೆ, ಆಮೇಲೆ ಮೆಚುರಿಟಿ ಯಾವಾಗ ಆಗುತ್ತೆ? ಡೆಪಾಸಿಟ್ ಶಲ್ ಮೆಚ್ಯೂರ್ ಆನ್ ಕಂಪ್ಲೀಷನ್ ಆಫ್ 5 years ಫ್ರಮ್ ದ ಡೇಟ್ ಆಫ್ ದ ಡೆಪಾಸಿಟ್. ಅಂದ್ರೆ ಇದು ಯಾವಾಗ ಡೆಪಾಸಿಟ್ ಕಂಪ್ಲೀಷನ್ ಆಗುತ್ತೆ ಅಂತಂದ್ರೆ, ಈ ನಮ್ದೇನ್ ಡೆಪಾಸಿಟ್ ಮಾಡ್ತೀವಲ್ಲ, ಡೆಪಾಸಿಟ್ ಡೇಟ್ ಇವತ್ತು 17/5/2024 ಮಾಡಿದ್ರೆ 17/5/2029 ಅಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ 5 years ಕಂಪ್ಲೀಟ್ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡಕ್ ಬರುತ್ತೆ. ಆಮೇಲೆ ಇದಕ್ಕ ಪ್ಲೆಡ್ಜಿಂಗ್ ಅಂತಂದ್ರೆ ನಾವು ಒತ್ತೆ ಇಡೋದು ಅಂತಂದ್ರೆ ಏನ್ ಕರಿತೀವಲ್ಲ, ಕೆಲವೊಂದ್ ಕಡೆ ಪ್ಲೆಡ್ಜ್ ಮಾಡ್ತಾ ಇದೀವಿ ಅಂತಂದ್ ಹೇಳ್ತೀವಲ್ಲ, ಆ ಪ್ಲೆಡ್ಜಿಂಗ್ ಮಾಡುವಂತ ಫೆಸಿಲಿಟಿ ಇದೆ. NSE may be pledged or transferred as a security by submitting prescribed application form at concerned post office supported with acceptance letter from the pledgee. ಅಂದ್ರೆ ಈಗ ಏನು ಅಂತಂದ್ರೆ NSE ನ ನಾವು ಎಲ್ಲಾದ್ರೂ ಒಂದ್ ಕಡೆ ಪ್ಲೆಡ್ಜ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು ಆಸ್ ಎ ಸೆಕ್ಯೂರಿಟಿ. ಯಾವ್ದು ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡೋದು? ಸೆಕ್ಯೂರಿಟಿಗಾಗಿ. ಅಂದ್ರೆ ನಾವ್ ಎಲ್ಲಾದ್ರೂ ಏನಾದ್ರೂ ಲೋನ್ ತಗೋತಾ ಇರ್ತೀವಿ ಅಂದ್ರೆ ಆ ಲೋನ್ಗೋಸ್ಕರ, ಈಗ ಗೋಲ್ಡ್ ಲೋನ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಗೋಲ್ಡ್ ಲೋನ್ ತಗೋತೀರಿ ಅಂತಂದ್ರೆ ಗೋಲ್ಡ್ ನ ಯಾವ್ದಕ್ಕಾಗಿ ಇಡ್ತೀರಿ ನೀವು? ಸೆಕ್ಯೂರಿಟಿಗೋಸ್ಕರ ನೀವು ಗೋಲ್ಡ್ ಅನ್ನ ಇಡ್ತಿರಲ್ಲ, ಅದೇ ರೀತಿಯಾಗಿ NSE ನ ಆಸ್ ಎ ಸೆಕ್ಯೂರಿಟಿ ಆಗಿ ನಾವು ಇಡ್ಬೋದು. ಬೈ ಸಬ್ಮಿಟಿಂಗ್ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್, ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಆ ಅಪ್ಲಿಕೇಶನ್ ಫಾರ್ಮ್ ಇಂದ ನಾವು NSE ನ ಪ್ಲೆಡ್ಜ್ ಮಾಡಬಹುದು. ಮತ್ತೆ ಕನ್ಸರ್ನ್ ಪೋಸ್ಟ್ ಆಫೀಸ್ ಸಪೋರ್ಟೆಡ್ ವಿತ್ ಅಕ್ಸೆಪ್ಟೆನ್ಸ್ ಲೆಟರ್ ಫ್ರಮ್ ದ ಪ್ಲೆಡ್ಜಿ. ಯಾರು ಪ್ಲೆಡ್ಜ್ ಮಾಡ್ತಾರಲ್ಲ, ಆ ಪ್ಲೆಡ್ಜ್ ಮಾಡೋ ಕಡೆಯಿಂದ ಕನ್ಸೆಂಟ್ ಸರ್ಟಿಫಿಕೇಟ್ ಅನ್ನೋದು ಒಂದು ಅಕ್ಸೆಪ್ಟೆನ್ಸ್ ಲೆಟರ್ ಬೇಕು. ಈಗ ಇವರು ಇಂಥವ್ರು ನಮ್ಗೆ ಪ್ಲೆಡ್ಜ್ ಮಾಡ್ತಾ ಇದ್ದಾರೆ ಅಂತಂದು ಅವ್ರ ಕಡೆಯಿಂದ ಒಂದು ಒಪ್ಪಂದದ ಪತ್ರವನ್ನು ತಗೊಂಡು, ಅದ್ರ ಜೊತೆಗೆ ಪ್ಲೆಡ್ಜ್ ಫಾರ್ಮ್ ಇರುತ್ತೆ, ಆ ಪ್ಲೆಡ್ಜ್ ಫಾರ್ಮ್ ನ ತಗೊಂಡು ನಾವು ಅದನ್ನ ಅಕೌಂಟ್ ಅನ್ನ ಪ್ಲೆಡ್ಜ್ ಮಾಡಬಹುದು. ಟ್ರಾನ್ಸ್ಫರ್ ಆರ್ ಪ್ಲೆಡ್ಜಿಂಗ್ ಕ್ಯಾನ್ ಬಿ ಮೇಡ್ ಟು ದ ಫಾಲೋಯಿಂಗ್ ಅಥಾರಿಟೀಸ್. ಯಾವ್ಯಾವ ಅಥಾರಿಟೀಸ್ಗೆ ನಾವು ಪ್ಲೆಡ್ಜ್ ಮಾಡಬಹುದು ಅಂತ ಹೇಳಿದಂಗೆ, ಯಾವ್ದಾವ್ದಕ್ಕೆ ಅಂತಂದ್ರೆ ಟ್ರಾನ್ಸ್ಫರ್ ಆರ್ ಪ್ಲೆಡ್ಜಿಂಗ್ ಕ್ಯಾನ್ ಬಿ ಮೇಡ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಗವರ್ನರ್ ಆಫ್ ಸ್ಟೇಟ್. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲಾಂದ್ರೆ ಗವರ್ನರ್ ಆಫ್ ಸ್ಟೇಟ್ ಏನಿರ್ತಾರಲ್ಲ ಅವರ ಹೆಸರಿಗೆ ಕೂಡ ನಾವು ಪ್ಲೆಡ್ಜ್ ಮಾಡ್ಬೋದು. ಯಾವ್ದಾದ್ರು ಏನ್ ಪ್ಲೆಡ್ಜ್ ಮಾಡ್ತೀವಿ ಅಂತಂದ್ರೆ ಅದನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲಾಂದ್ರೆ ಗವರ್ನರ್ ಆಫ್ ದ ಸ್ಟೇಟ್, ಯಾವ ಸ್ಟೇಟ್ ಗೆ ಸಂಬಂಧಪಟ್ಟ ಇರ್ತಾರೆ ಆ ಸ್ಟೇಟ್ ಗವರ್ನರ್ಗೆ ಆಗಿರುತ್ತೆ. ಇಲ್ಲಾಂದ್ರೆ RBI ಆರ್ ಶೆಡ್ಯೂಲ್ಡ್ ಬ್ಯಾಂಕ್. ಈ ಕೆಲವೊಂದ್ಸಲ ನಾವು ಸೆಕ್ಯೂರಿಟಿ ಪರ್ಪಸ್ ಯಾವ್ದಾದ್ರು ಬ್ಯಾಂಕ್ ಗಳಲ್ಲಿ ಇಡ್ತಾ ಇರ್ತೀವಿ ಅಂದ್ರೆ ಅದನ್ನ RBI ಅಥವಾ ಶೆಡ್ಯೂಲ್ಡ್ ಬ್ಯಾಂಕ್ ಅಂತಂದು ಏನ್ ಕರಿತೀವಲ್ಲ ಅವು, ಇಲ್ಲಾಂದ್ರೆ ಕೋಆಪರೇಟಿವ್ ಸೊಸೈಟೀಸ್, ಕೋಆಪರೇಟಿವ್ ಬ್ಯಾಂಕ್ ಇರ್ತಾವಲ್ಲ, ಅವಕ್ಕೆಲ್ಲವಕ್ಕೂ ಕೂಡ ನಾವು ಪ್ಲೆಡ್ಜಿಂಗ್ ಅಥಾರಿಟಿ ಆಗಿ ಕೊಡ್ಬೋದು. ಅಂದ್ರೆ ನಾವು ನಾವು ಯಾವ ಉದ್ದೇಶಕ್ಕಾಗಿ ಪ್ಲೆಡ್ಜ್ ಮಾಡ್ತಾ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ಪ್ಲೆಡ್ಜಿಂಗ್ ಅಥಾರಿಟಿಗಳು ಬೇರೆ ಬೇರೆ ಇರ್ತವೆ. ಅದೇ ರೀತಿಯಾಗಿ ನಮ್ದು ಏನೋ ಒಂದು 20 ಲಕ್ಷ ರೂಪಾಯಿದು NSE ಇದೆ, ಅದನ್ನ ನನ್ನ ಹೌಸ್ ಫೈನಾನ್ಸ್ ಕಂಪ್ನಿ ಇರುತ್ತೆ, ಆ ಹೌಸ್ ಫೈನಾನ್ಸ್ ಕಂಪ್ನಿಗೆ ನಾವು ಪ್ಲೆಡ್ಜ್ ಮಾಡಿ ಏನ್ ಮಾಡ್ಬೇಕು? ಹೌಸ್ ಪ್ಲೆಡ್ಜ್, ಹೌಸ್ ಫೈನಾನ್ಸ್ ಕಂಪ್ನಿಗೆ ನನ್ನ ಮನೆ ಕಟ್ಟೋಗೋಸ್ಕರ ಲೋನ್ ಬೇಕಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಕೂಡ ನಾವು ಸೆಕ್ಯೂರಿಟಿಗೆ ಹೋಗಿ ಇದನ್ನ ಪ್ಲೆಡ್ಜ್ ಮಾಡಿ ಇಡ್ಬೋದು. ಸೊ NSE ಗೆ ಪ್ರಿಮೇಚರ್ ಕ್ಲೋಸರ್ ಯಾವ ಯಾವ ಕಾರಣದಿಂದ ಮಾಡಬಹುದು ಮತ್ತು ಪ್ರಿಮೇಚರ್ ಕ್ಲೋಸರ್ ಗೆ ಏನೇನ್ ಕಂಡೀಷನ್ಸ್ ಇದೆ ಅನ್ನೋದನ್ನ ನಾವು ನೋಡೋಣ. ಫಸ್ಟ್, NSE may not be prematurely closed before 5 years except the following conditions. ಅಂದ್ರೆ NSE ಗೆ ನಾರ್ಮಲ್ ಕಂಡೀಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಪ್ರಿಮೇಚರ್ ಕ್ಲೋಸರ್ ಮಾಡಕ್ಕೆ ಬರಲ್ಲ. ಈವನ್ ನೀವು ಸೀನಿಯರ್ ಸಿಟಿಸನ್ ಇತ್ತು ಅಂದ್ರೆ, TD ಇತ್ತು ಅಂತಂದ್ರೆ, ಯಾವ್ದಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಪ್ರಿಮೇಚರ್ ಕ್ಲೋಸರ್ ಮಾಡಕ್ಕೆ ಅವಕಾಶಗಳಿದಾವೆ. ಬಟ್ NSE ಗೆ ಸಂಬಂಧಪಟ್ಟಂಗೆ ಒನ್ಸ್ ಅಕೌಂಟ್ ಓಪನ್ ಆಯ್ತು ಅಂತಂದ್ರೆ ನಾರ್ಮಲ್ ಕಂಡೀಷನ್, ನಾನು ಇವತ್ತು ಅಕೌಂಟ್ ಓಪನ್ ಮಾಡೀನಿ, ನಾನು ನಾಳೆ ಬಂದು ನನ್ನ PMC ಮಾಡ್ರಿ, ಇಲ್ಲ ಇನ್ನೊಂದು 6 ತಿಂಗಳ ಬಂದು ನನ್ನ ದುಡ್ಡಿನ ಅವಶ್ಯಕತೆ ಇದೆ PMC ಮಾಡ್ರಿ ಅಂತಂದ್ರೆ ಮಾಡಕ್ ಬರಲ್ಲ. ಸೊ ಇದನ್ನ ಪ್ರಿಮೇಚರ್ಲಿ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಕ್ ಆಗಲ್ಲ. ಆನ್ ದ ಡೆತ್ ಆಫ್ ಎ ಸಿಂಗಲ್ ಅಕೌಂಟ್ ಆರ್ ಎನಿ ಆಫ್ ಆರ್ ಆಲ್ ದ ಅಕೌಂಟ್ ಹೋಲ್ಡರ್ಸ್ ಇನ್ ಎ ಜಾಯಿಂಟ್ ಅಕೌಂಟ್. ಒಂದು ಖಾತೆಯಲ್ಲಿ ಯಾರಾದ್ರೂ ಮರಣ ಹೊಂದಿದ್ರು ಅಂತಂದ್ರೆ ಸಿಂಗಲ್ ಅಕೌಂಟ್ ಅಲ್ಲಿ ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ ಮರಣ ಹೊಂದಿದ್ದವ್ರು ಅಂತ ಇದ್ರೆ ಅಂತದನ್ನ ನಾವು ನಾಮಿನೇಷನ್ ಥ್ರೂ ಕ್ಲೋಸ್ ಮಾಡ್ತಾ ಹೋಗ್ತೀವಲ್ಲ, ಅಂತ ಟೈಮಲ್ಲಿ ಮಾತ್ರ ಇದನ್ನ PMC ಮಾಡೋಕೆ ಅವಕಾಶ ಇದೆ. ಆನ್ ಫೋರ್ಫಿಟ್ ಬೈ ಪ್ಲೆಡ್ಜಿ ಬೀಯಿಂಗ್ ಗೆಜೆಟೆಡ್ ಆಫೀಸರ್. ಅಂದ್ರೆ
ಈಗ ಯಾವ್ದಾದ್ರು ಒಂದು ಇದಕ್ಕೆ ನಾವು ಪ್ಲೆಡ್ಜ್ ಮಾಡಿ ಇಟ್ಬಿಡ್ತೀನಿ. ಎಕ್ಸಾಂಪಲ್ ನಾನೊಂದು ಬ್ಯಾಂಕ್ ಅಲ್ಲಿ ಅಥವಾ ಇದೇ ಹೌಸ್ ಲೋನ್ ಕಂಪ್ನಿಗೆ ನಾನೊಂದು ಪ್ಲೆಡ್ಜ್ ಮಾಡಿ ಕೊಟ್ಟಿದ್ದೆ, ಬಟ್ ಅದನ್ನ ನಾನು ಸರಿಯಾಗಿ ಲೋನ್ ಕಟ್ತಾ ಇಲ್ಲ. ಅಂತ ಟೈಮಲ್ಲಿ ಅವ್ರಿಗೆ ರಿಕವರಿ ಆಗ್ಬೇಕಲ್ಲ, ರಿಕವರಿ ಆಗ್ಬೇಕಂದ್ರೆ ಏನ್ ಮಾಡ್ತಾರೆ, ಅವ್ರು ಗೆಜೆಟೆಡ್ ಅಧಿಕಾರಿಯಿಂದ ಪ್ರತಿಜ್ಞೆಯಿಂದ ಮುಟ್ಟುಗೋಲು ಹಾಕೊಂಡು, ಅಂದ್ರೆ ಪ್ಲೆಡ್ಜ್ ಇಂದ ಫೋರ್ಫಿಚರ್ ಅಂತಂದು ಏನ್ ಕರಿತೀವಲ್ಲ, ಆತರ ನಾವು ಅದನ್ನ ಮುಟ್ಟುಗೋಲು ಹಾಕೊಂಡ ನಂತರ ಅದನ್ನ ಪ್ರೀಮೇಚರ್ಲಿ ಕ್ಲೋಸ್ ಮಾಡ್ಬೋದು. ಅದೇ ರೀತಿಯಾಗಿ ಆನ್ ಆರ್ಡರ್ ಬೈ ಕೋರ್ಟ್ ಯಾವ್ದಾದ್ರು ನ್ಯಾಯಾಲಯದಿಂದ ಏನಾದ್ರೂ ಆದೇಶ ಬಂದು, ಇವರ ಅಕೌಂಟ್ ಅನ್ನ ಮುಟ್ಟುಗೋಲು ಹಾಕೊಳ್ರಿ ಅಥವಾ ಪ್ಲೆಡ್ಜ್ ಮಾಡಿ ಇವ್ರಿಗೆ ಕೊಡ್ರಿ. ಈಗ ಕೇಸ್ ಹಾಕಿರ್ತಾರೆ ಯಾವ್ದೋ ಒಂದು ಕಂಪ್ನಿಯವರು ಪ್ಲೆಡ್ಜ್ ಮಾಡಿ, ಈಗ ಸಪೋಸ್ ಸೊಸೈಟಿಯಲ್ಲಿ ನಾವೇನೋ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಯಾವ್ದಾದ್ರು ಇದೇನ್ ಕರಿತಾರಲ್ಲ ಗೃಹಲಕ್ಷ್ಮಿ ಅದೆಲ್ಲ ಬರುತ್ತಲ್ಲ, ರೇಷನ್ದು ಲೈಸೆನ್ಸ್ ಬೇಕು ಅಂತಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡಿರ್ತೀವಿ, ಪ್ಲೆಡ್ಜ್ ತಗೊಂಡಿರ್ತೀವಿ, ಪ್ಲೆಡ್ಜ್ ಮಾಡ್ಕೊಂಡಿರ್ತಾರೆ ಅವ್ರು NSE ತಗೊಂಡು. ಇನ್ ಕೇಸ್ ಅವ್ರದ್ದೇನಾದ್ರೂ ಫ್ರಾಡ್ ಅದು ಇದು ಕಂಡು ಬಂದಿರುತ್ತೆ, ಅದನ್ನ ಕೋರ್ಟ್ ಅಲ್ಲಿ ಕೇಸ್ ಹಾಕಿರ್ತಾರೆ. ಸೊ ಆ ಪ್ಲೆಡ್ಜ್ ಅಮೌಂಟ್ ಅನ್ನ ನೀವು ಪ್ಲೆಡ್ಜ್ ಮಾಡ್ಕೊಂಡಿದ್ರಲ್ಲ ಶ್ಯೂರಿಟಿಯಾಗಿ, ಆ ಪ್ಲೆಡ್ಜ್ ಅನ್ನ ನೀವು ಮುಟ್ಟುಗೋಲು ಹಾಕೊಳ್ರಿ ಅಂತದ್ದು ಏನಾದ್ರು ಕೋರ್ಟ್ ಇಂದ ಆರ್ಡರ್ ಬಂತು ಅಂದ್ರೆ ಅಂತ ಟೈಮಲ್ಲಿ ಕೂಡ PMC ಮಾಡ್ಬೋದು. ಅದಲ್ಲದೆ ಬೇರೆ ಯಾವುದೇ ಕಾರಣಕ್ಕೂ ಆ ಪ್ಲೆಡ್ಜ್ ಅನ್ನ PMC ಕ್ಲೋಸ್ ಮಾಡಕ್ಕೆ ಬರಲ್ಲ. ಸೊ ಟ್ರಾನ್ಸ್ಫರ್ ಆಫ್ ಅಕೌಂಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಇನ್ನೊಂದು ಏನ್ ಅವಕಾಶ ಇದೆ ಇಲ್ಲಿ ಅಂತಂದ್ರೆ, ಆ ಅಕೌಂಟ್ ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕೆಲವೊಂದು ಕಂಡೀಷನ್ಸ್ ಇದಾವೆ, ಆ ಕಂಡೀಷನ್ ಮೇಲೆ ನಾವು ಟ್ರಾನ್ಸ್ಫರ್ ಮಾಡಬಹುದು. NSE ಮೇ ಬಿ ಟ್ರಾನ್ಸ್ಫರ್ ಆನ್ ದ ಡೆತ್ ಆಫ್ ಅಕೌಂಟ್ ಹೋಲ್ಡರ್ ಟು ನಾಮಿನಿ ಆರ್ ಲೀಗಲ್ ಇಯರ್ಸ್. ಅಂದ್ರೆ ಈಗ ಸಪೋಸ್ ಯಾರು ಅಕೌಂಟ್ ಹೋಲ್ಡರ್ ಇದ್ದಾರೆ ಅವ್ರು ಏನಾದ್ರು ಡೆತ್ ಆಯ್ತು ಅಂತಂದ್ರೆ, ಅವ್ರ ನಾಮಿನಿ ಅಥವಾ ಲೀಗಲ್ ಇಯರ್ಸ್ ಇನ್ ಕೇಸ್ ನಾನು ಇದನ್ನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನು ಕಂಟಿನ್ಯೂ ಈ NSE ನ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ, ಅಂತ ಟೈಮಲ್ಲಿ ಕೂಡ ನಾವು ಅವ್ರನ್ನ ಆ NSE ಅಕೌಂಟ್ ಅನ್ನ ನಾಮಿನಿ ಅಥವಾ ಲೀಗಲ್ ಇಯರ್ಸ್ ಮೇಲೆ ಟ್ರಾನ್ಸ್ಫರ್ ಮಾಡಬಹುದು. ಆನ್ ದ ಡೆತ್ ಆಫ್ ಅಕೌಂಟ್ ಹೋಲ್ಡರ್ ಆರ್ ಜಾಯಿಂಟ್ ಹೋಲ್ಡರ್ಸ್. ಈಗ ಸಪೋಸ್ ಅಕೌಂಟ್ ಹೋಲ್ಡರ್ ಡೆತ್ ಆಗಿತ್ತು ಅಂತಂದ್ರೆ, ಜಾಯಿಂಟ್ ಹೋಲ್ಡರ್ ಏನಿರ್ತಾರ ಅವ್ರ ಜೊತೆಗೆ ಆ ಜೊತೆಗಾರರು ನನ್ನ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ಅಂತಂದ್ರೆ, ಅಂತ ಟೈಮಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡಕ್ಕೆ ಅವಕಾಶ ಇದೆ. ಆನ್ ಆರ್ಡರ್ ಬೈ ಕೋರ್ಟ್, ಈಗ ಕೋರ್ಟ್ಗೆ ಹೋಗಿರ್ತಾರೆ, ಯಾವ್ದೋ ಒಂದು NSE ನ ಪ್ಲೆಡ್ಜ್ ಮಾಡಿ ಇಟ್ಕೊಂಡಿರ್ತಾರೆ, ಅವರು ಯಾವ್ದೋ ಒಂದು ಮೋಸ ಮಾಡಿ ಕೋರ್ಟಿಗೆ ಹೋಗಿ ಆದ ನಂತರ, ಈ ಅಮೌಂಟ್ NSE ಗೆ ಅವ್ರು ನಿಮ್ಮ ಹತ್ರ ಪ್ಲೆಡ್ಜ್ ಮಾಡಿದಾರಲ್ಲ, ಆ ಅಕೌಂಟ್ ನ ನೀವು PMC ಆದ್ರೂ ಮಾಡ್ಕೊಳ್ರಿ, ಇಲ್ಲ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ರಿ ಅಂದ್ರೆ, ಅಂತ ಟೈಮಲ್ಲಿ ಕೂಡ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥ ಬೈ ಕೋರ್ಟ್ ಆರ್ಡರ್ ಇತ್ತು ಅಂತಂದ್ರೆ ನಾವು ಮಾಡಕ್ ಬರುತ್ತೆ. ಇದೇ ರೀತಿಯಾಗಿ ಯಾವುದೋ ಒಂದು ಬ್ಯಾಂಕಿಗೆ ಅಥವಾ ಯಾವುದಕ್ಕೋ ನಾವು ಪ್ಲೆಡ್ಜ್ ಮಾಡಿರ್ತೀವಿ, ಸ್ಪೆಸಿಫೈಡ್ ಅಥಾರಿಟಿಗಳು ನಾವೇನೆಂದ್ವಲ್ಲ, RBI ಇದೆಲ್ಲ ಹೇಳಿದ್ವಲ್ಲ ಇಲ್ಲಿ, RBI ಆಯ್ತು, ಕೋಆಪರೇಟಿವ್ ಬ್ಯಾಂಕ್, ಕೋಆಪರೇಟಿವ್ ಸೊಸೈಟಿ, ಕೋಆಪರೇಷನ್, ಪ್ರೈವೇಟ್, ಗೌರ್ಮೆಂಟ್ ಕಂಪನಿ, ಲೋಕಲ್ ಅಥಾರಿಟಿ, ಅವು ಯಾವಕ್ಕಾದ್ರೂ ನಾವು ಪ್ಲೆಡ್ಜ್ ಮಾಡಿದ್ವಿ ಅಂತಂದ್ರೆ ಅದನ್ನ ಪ್ಲೆಡ್ಜ್ ಮಾಡಿರೋಂಥದ್ದನ್ನ ವಿತೌಟ್ ಇದು ಮಾಡದೆ ಅವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ತಗೋಬಹುದು. ಅನ್ಪ್ಲೆಡ್ಜ್ ಆಗಿಲ್ಲ ಅಂತಂದ್ರೆ ಅದನ್ನ ತಗೋಬಹುದು. ಓಕೆ, ಇದಿಷ್ಟು NSE ಗೆ ಸಂಬಂಧಪಟ್ಟಂಗೆ. ಈಗ ನೆಕ್ಸ್ಟ್ ಕಿಸಾನ್ ವಿಕಾಸ್ ಪತ್ರ. ಮೊದ್ಲಿಗೆಲ್ಲ ಇಂದಿರಾ ವಿಕಾಸ್ ಪತ್ರ ಅಂತ ಇತ್ತು, ಇಂದಿರಾ ವಿಕಾಸ್ ಪತ್ರ ಹೋದ ನಂತರ ಕಿಸಾನ್ ವಿಕಾಸ್ ಪತ್ರ ಅಂತ ಬಂತು. ಕಿಸಾನ್ ವಿಕಾಸ್ ಪತ್ರದಲ್ಲಿ ಇದು ನಡುವೆ ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಆಗಿತ್ತು, ಮತ್ತೆ ಅದಾದ ನಂತರ ರೀಲಾಂಚ್ ಕೂಡ ಮಾಡಿದ್ರು ಇದನ್ನ. ಓಕೆ, ಇಂಟ್ರೆಸ್ಟ್ ಪೇಯಬಲ್ ರೇಟ್ಸ್ ಪಿರಿಯಾಡಿಕಲ್ ಎಟ್ಸೆಟ್ರಾ, ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅಂದ್ರೆ 1/1/2024ಕ್ಕೆ ಇಂಟ್ರೆಸ್ಟ್ ರೇಟ್ ಏನಿದೆ ಅಂದ್ರೆ 7.5% ಕಾಂಪೌಂಡೆಡ್ ಆನ್ಯುವಲಿ. ಅಂದ್ರೆ 7.5% ಕಾಂಪೌಂಡ್ ಏನಾಗುತ್ತೆ, ಇಂಟ್ರೆಸ್ಟ್ ಆನ್ಯುವಲಿ ಆಗಿ ಕಾಂಪೌಂಡ್ ಆಗುತ್ತೆ. ಅಮೌಂಟ್ ಇನ್ವೆಸ್ಟೆಡ್ ಡಬಲ್ಸ್ ಇನ್ 115 months, ಅಂದ್ರೆ 9 years 7 months, 9 ವರ್ಷ 15 115 ಅಂತಂದ್ರೆ ಎಷ್ಟಾಗುತ್ತೆ, 9 year 7 months ಆಗುತ್ತಲ್ಲ, 9 year 7 month ಆಗುತ್ತೆ. ಸೊ ಆ 9 year 7 month ಗೆ ಇದ್ರದ್ದು ಏನು KVP ಏನಿರುತ್ತೆ ಆ KVP ವ್ಯಾಲ್ಯೂ ಡಬಲ್ ಆಗುತ್ತೆ. ಓಕೆ, ಈಗ ಸಪೋಸ್ KVP ನಾವು ಒಂದು 100 rupees KVP ತಗೊಂಡಿದ್ವಿ, ಸಾರಿ 1000 rupees KVP ತಗೊಂಡಿದ್ವಿ ಅಂತಂದ್ರೆ, ಆಫ್ಟರ್ 115 months 115 months ಆಯ್ತು ಅಂತಂದ್ರೆ ಅದ್ರದ್ದು ಫೇಸ್ ವ್ಯಾಲ್ಯೂ 1000 ಇದ್ದದ್ದು ಏನಾಗುತ್ತೆ 2000 ಆಗುತ್ತೆ. ಈ ತರ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ 115 months ಅದ್ರ ಫೇಸ್ ವ್ಯಾಲ್ಯೂ ಡಬಲ್ ಆಗುತ್ತೆ. ಈ KVP ಗೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಸೈಲೆಂಟ್ ಫೀಚರ್ಸ್, ಏನ್ ಈ ಅಕೌಂಟಿನ ಪ್ರಮುಖ ಅಂಶಗಳು ಏನೇನಿದಾವೆ ಅಂತಂದ್ರೆ, ಯಾರು ಅಕೌಂಟ್ ತೆರಿಬಹುದು, ಮೊದಲನೇದ್ದು ಸೈಲೆಂಟ್ ಫೀಚರ್ ಬಂದು ಯಾರ್ಯಾರು ಅಕೌಂಟ್ ತೆರಿಬಹುದು. ನಾನೊಂದು ಕಿಸಾನ್ ವಿಕಾಸ್ ಪತ್ರ ಮಾಡಿಸ್ಬೇಕು, ಯಾರು ಬಂದು ಅಕೌಂಟ್ ತೆಗಿಬಹುದು, ಸಿಂಗಲ್ ಅಡಲ್ಟ್, ಯಾರಾದ್ರೂ ಒಬ್ಬ ವಯಸ್ಕ 18 ವರ್ಷದ ಮೇಲ್ಪಟ್ಟಂತ ಯಾರಾದ್ರೂ ವಯಸ್ಕ ಇರ್ತಾರಲ್ಲ ಆ ವಯಸ್ಕ ಅವನ ಹೆಸರಲ್ಲೇ ಅಕೌಂಟ್ ತೆಗಿಬಹುದು. ಅದೇ ರೀತಿಯಾಗಿ ಜಾಯಿಂಟ್ ಅಕೌಂಟ್ ಅಪ್ ಟು 3 adults.
ಮೂರು ಅಡಲ್ಟ್ಸ್ ಯಾರಾದ್ರೂ ಜಾಯಿಂಟ್ ಆಗಿ ನಾವು 3 ಜನ ಕೂಡಿಸಿ ನಾವು ಕೆವಿಪಿ ತೆಗಿಸ್ತೀವಿ ಅಂದ್ರೆ ಕೆವಿಪಿ ನ ತೆಗಿಬಹುದು. ಇಲ್ಲ ಅಂತಂದ್ರೆ ಎ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ಮೈನರ್ ಆರ್ ಆನ್ ಬಿಹಾಫ್ ಆಫ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಯಾರಾದ್ರೂ ಒಬ್ಬ ಗಾರ್ಡಿಯನ್ ಅಂದ್ರೆ ಅವರ ಪರವಾಗಿ ರಕ್ಷಕರು, ಗಾರ್ಡಿಯನ್ ಅಂತಂದ್ರೆ ರಕ್ಷಕರು ಅಂತ ಕರಿತೀವಲ್ಲ, ಆ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ಎ ಮೈನರ್ ಯಾರಾದ್ರೂ ಮಗು ಮೈನರ್ ಇತ್ತು ಅಂದ್ರೆ 18 ವರ್ಷದ ಒಳಗಿತ್ತು ಅಂತಂದ್ರೆ ಆ ಮಗುವಿನ ಹೆಸರು ಮೇಲೆ ಗಾರ್ಡಿಯನ್ ಆದ್ರೂ ತೆಗಿಬಹುದು. ಇಲ್ಲ ಅನ್ಸೌಂಡ್ ಮೈಂಡ್ ಇತ್ತಂದ್ರೆ ಏಜ್ ಲಿಮಿಟ್ ಇರಲ್ಲ, ಅವ್ರು ಯಾವಾಗಾದ್ರೂ ತೆಗಿಬಹುದು. ಬಟ್ ಕಂಡೀಷನ್ ಏನು ಅಂತಂದ್ರೆ ಅನ್ಸೌಂಡ್ ಮೈಂಡ್ ಗೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇಂದ ಆ ಅನ್ಸೌಂಡ್ ಮೈಂಡ್ ಇದ್ದಾನೆ ಅಂತ ಪ್ರೂವ್ ಆಗಿರ್ತಕ್ಕಂಥದ್ದು ಇದು ಇರ್ಬೇಕು. ಅದೇ ರೀತಿಯಾಗಿ ಎ ಮೈನರ್ ಅಬೌಟ್ 10 years ಇನ್ ಇಸ್ ಓನ್ ನೇಮ್. ಅದೇ ರೀತಿಯಾಗಿ ಯಾರಾದ್ರೂ 10 ವರ್ಷದ ಮೇಲ್ಗಡೆ ಇರ್ತಕ್ಕಂಥ ವ್ಯಕ್ತಿ ಮೈನರ್ ಇರ್ತಾನೆ, ಆದ್ರೆ ಅವನು ತನ್ನ ಸ್ವಂತ ಹೆಸರಿನಲ್ಲಿ ಕೂಡ ಅಕೌಂಟ್ ಅನ್ನ ತೆರೀಬಹುದು. ಇದಕ್ಕೆ ಡೆಪಾಸಿಟ್ ಸಂಬಂಧಪಟ್ಟಂಗೆ ಸೇಮ್ ಟು ಸೇಮ್ NSC ಹೆಂಗಿದೆ ಅದೇ ತರ ಮಿನಿಮಮ್ 1000 rupees ಇದೆ, ಮಲ್ಟಿಪಲ್ಸ್ ಆಫ್ 100 ಇದೆ, ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. 10 ಲಕ್ಷದ ಮೇಲೆ ಆಯ್ತು ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ನಾವು ತಗೋತೀವಿ. ಯಾವಾಗೇ ಆಗ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ 10 lakh rupees ನೀವು ಒನ್ ಟೈಮ್ ಆಗ್ಲಿ ನಮ್ಸಮ್ ಆಗ್ಲಿ ಆಯ್ತು ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಅನ್ನ ನೀವು ಕಸ್ಟಮರ್ ಕಡೆಯಿಂದ ತಗೋಬೇಕು, ಅವ್ ತಗೋತೀವಿ. ಬಟ್ ಅದು ಜೆನ್ಯೂನ್ ಕೇಸ್ ಇತ್ತು ಅಂತಂದ್ರೆ ನೀವು ಅಪ್ ಟು ಎಲ್ಲಿವರೆಗಾದ್ರೂ ನೀವು ಲಿಮಿಟ್ಲೆಸ್ ಆಗಿ ನೀವು ತಗೋಬಹುದು ಡೆಪಾಸಿಟ್. ಎನಿ ನಂಬರ್ ಆಫ್ ಅಕೌಂಟ್ಸ್ ಕ್ಯಾನ್ ಬಿ ಓಪನ್ ಅಂಡರ್ ದ ಸ್ಕೀಮ್. ಅಂದ್ರೆ ಈ ಸ್ಕೀಮ್ ನಲ್ಲಿ ನಾವು ಎಷ್ಟು ನಂಬರ್ ಆಫ್ ಅಕೌಂಟ್ಸ್ ಆದ್ರೂ ನಾವು ಓಪನ್ ಮಾಡಬಹುದು. ಐದರ್ ಕೆಲವು ಜನ ತುಂಬಾ ಹಳೆ ಕಾಲದಿಂದಾನು ಇದು NSC KVP ಹೆಂಗಿದೆ ಅಂತಂದ್ರೆ ತುಂಬಾ ಜನ ಎಂಪ್ಲಾಯ್ಸ್ ಏನ್ ಮಾಡ್ತಾರೆ, ಡೇ ಟು ಡೇ ಲೈಫ್ ಅಲ್ಲಿ ನಾವು ತಿಂಗಳ ಸೇವಿಂಗ್ ಮಾಡ್ಕೋತಾ ಹೋಗ್ತೀವಿ. ಈಗ ಫಸ್ಟ್ ಒಂದ್ ತಿಂಗಳದ್ದು ಈ ತಿಂಗಳು 1,000 ರೂಪಾಯಿ NSC ತಗೊಂಡ್ರೆ ಅನ್ಕೊಂಡ್ರೆ ನೆಕ್ಸ್ಟ್ ತಿಂಗಳು 1,000 ರೂಪಾಯಿ ಅದು ಆದ ಕಂಟಿನ್ಯೂಸ್ ಆಗಿ ತಗೋತಾ ಹೋಗ್ತಾರೆ. ಬಟ್ ಆಫ್ಟರ್ ಸರ್ಟೆನ್ ಏಜ್ ಆದ್ಮೇಲೆ ಈಗ 5 years NSC ಇತ್ತು ಅಂತಂದ್ರೆ 5 years ಆದ್ಮೇಲೆ ಅದು ಪ್ಲಸ್ ಇಂಟ್ರೆಸ್ಟ್ ಏನಿರುತ್ತೆ ಎವ್ರಿ ಮಂತ್ ಇವ್ರು ಹೆಂಗೆ ಎವ್ರಿ ಮಂತ್ ತಗೋತಾ ಹೋಗಿರ್ತಾರೆ, ವಿತ್ ಇಂಟ್ರೆಸ್ಟ್ ಅವ್ರಿಗೆ ರಿಟರ್ನ್ ಬರ್ತಾ ಹೋಗುತ್ತಲ್ಲ. ಹಂಗಾಗಿ ತುಂಬಾ ಜನ NSC ಅಥವಾ KVPಗಳನ್ನ ಯಾವ್ದಾದ್ರು ಇಂಡಸ್ಟ್ರಿಯಲ್ ಏರಿಯಾಗಳು ಅಥವಾ ಯಾವ್ದಾದ್ರು ಶಕ್ತಿನಗರ್ ಆಗಿರ್ಬೋದು, ಹಟ್ಟಿ ಗೋಲ್ಡ್ಮನ್ಸ್ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು ಅಂತ ಕೆಲವೊಂದಿಷ್ಟು ಪ್ಲೇಸಸ್ ಇದಾವಲ್ಲ ಅಂತಲ್ಲಿ NSC ಮತ್ತು KVPಗಳನ್ನ ಸಿಕ್ಕಾಪಟ್ಟೆ ಜನ ಮಾಡಿಸ್ತಾರೆ. ಯಾಕಂದ್ರೆ NSC ಇಂದ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಕೂಡ ಲಾಗು ಆಗುತ್ತಾ. ಇನ್ಕಮ್ ಟ್ಯಾಕ್ಸ್ ಲಾಗು ಆಗೋದ್ರ ಜೊತೆಗೆ ಎವ್ರಿ ಮಂತ್ ಸ್ಟ್ಯಾಂಡರ್ಡ್ ರಿಟರ್ನ್ ಆಗಿ ಅದು ರಿಟರ್ನ್ ಬರ್ತಾ ಹೋಗುತ್ತಲ್ಲ. ಹಂಗಾಗಿ ತುಂಬಾ ಜನ ಅಂದ್ರೆ ತುಂಬಾ ಜನ ಮಾಡಿಸ್ತಾ ಇದ್ದಾರೆ. ಸೊ ಮೆಚುರಿಟಿಗೆ ಸಂಬಂಧಪಟ್ಟಂಗೆ ದ ಡೆಪಾಸಿಟ್ ಶೆಲ್ ಬಿ ಮೇಚರ್ ಆನ್ ದ ಮೆಚುರಿಟಿ ಪೀರಿಯಡ್ ಪ್ರಿಸ್ಕ್ರೈಬ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಫ್ರಮ್ ಟೈಮ್ ಟು ಟೈಮ್ ಯಾಸ್ ಅಪ್ಲಿಕೇಬಲ್ ಆನ್ ದ ಡೇಟ್ ಆಫ್ ಡೆಪಾಸಿಟ್. ಇದು ವೆರಿ ಕೇರ್ಫುಲ್ ನೋಡ್ರಿ. ಬೇರೆ ಎಲ್ಲಾ ಸ್ಕೀಮ್ಗಳು ಈಗ NSC 7.5 ಇದ್ದದ್ದು NSC ಗೆ ಅವತ್ತು ಅಕೌಂಟ್ ಓಪನ್ ಡೇಟ್ ಏನಿರುತ್ತೆ ಅದು ಆಗುತ್ತೆ. ಬಟ್ ಸೇವಿಂಗ್ಸ್ ಆಯ್ತು, ಆಮೇಲೆ ಸುಕನ್ಯಾ ಸಮೃದ್ಧಿ ಆಯ್ತು, PPF ಆಯ್ತು, ಏನಾಗುತ್ತೆ ಯಾವಾಗ ಚೇಂಜ್ ಆಗ್ತಾ ಇರುತ್ತೆ ಅವಾಗಿಂದ ಅದು ಅಪ್ಲಿಕೇಬಲ್ ಹಾಕೋತಾ ಹೋಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್. ಇದು ಯಾವಾಗ ನಾವು ಅಕೌಂಟ್ ಓಪನ್ ಮಾಡಿರ್ತೀವಿ ಅವತ್ತಿನ ದಿನ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನ್ ಅವತ್ತಿನ ದಿನಕ್ಕೆ ಡಿಸೈಡ್ ಮಾಡಿರ್ತಾರೆ ಇಂಟ್ರೆಸ್ಟ್ ನ, ಆ ಇಂಟ್ರೆಸ್ಟ್ ಅವ್ರದ್ದು ಮೆಚುರಿಟಿ ಆಗೋರ್ಗು ಅದೇ ಫಾಲೋ ಅಪ್ ಆಗುತ್ತೆ. ಈಗ ಸಪೋಸ್ ಈಗ 1 to 3 ಒಳಗ ಈಗ 1/1/2024 ಒಳಗ ಇದು 115 ಮಂತ್ ಇದೆ. ಆಮೇಲೆ 1/3/2024 ಗೆ 1/4/2024 ಇಂದ ಅದೇ ಎಕ್ಸ್ಟೆನ್ಷನ್ ಆಗಿ 120 ಮಂತ್ಸ್ ಅಂತ ಮಾಡಿದ್ರು ಅನ್ಕೊಳ್ರಿ. ಬಟ್ ಅದು ನಿಮ್ಗೆ ಅಪ್ಲೈ ಆಗಲ್ಲ. 1/1 ಮಾಡಿದವರಿಗೆ ಅಪ್ಲೈ ಆಗಲ್ಲ. 1/4 ಯಾರು ಮಾಡ್ತಾರೆ ಅವ್ರಿಗೆ 120 ಮಂತ್ಸ್ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಅವ್ರು ಚೇಂಜ್ ಮಾಡ್ಬಿಟ್ಟು ಬರೀ 100 ಮಂತ್ಸ್ ಗೆ ಡಬಲ್ ಆಗೋ ತರ ಅಂತ ಇಟ್ರು ಅಂತಂದ್ರೆ ಅವಾಗಿನವ್ರಿಗೆ 100 ಆಗುತ್ತೆ. ಏನಿಲ್ರಿ ನಾನು ಅವಾಗ 120 ತಿಂಗಳದ್ ಮಾಡಿನಿ ಈಗ 100 ಮಾಡಿದ್ರು ಅಂತಂದು ಕಸ್ಟಮರ್ ಜಗಳ ಆಡಂಗಿಲ್ಲ, ಏನು ಮಾಡಂಗಿಲ್ಲ. ಅದು ಆಸ್ ಪರ್ ಏನಿದೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನ್ ಡಿಸೈಡ್ ಮಾಡಿರ್ತಾರೆ ಅದು ಡೇಟ್ ಆಫ್ ಡೆಪಾಸಿಟ್ ಸಂಬಂಧಪಟ್ಟಂಗೆ ಇರ್ತದೆ. ಸೊ ಪ್ಲೆಡ್ಜಿಂಗ್, ಇದಕ್ಕೂ ಕೂಡ ಪ್ಲೆಡ್ಜಿಂಗ್ ಮಾಡೋಕೆ ಅವಕಾಶ ಇದೆ. KVP ಮೇ ಬಿ ಪ್ಲೆಡ್ಜ್ಡ್ ಆರ್ ಟ್ರಾನ್ಸ್ಫರ್ಡ್ ಆಸ್ ಅ ಸೆಕ್ಯೂರಿಟಿ ಬೈ ಸಬ್ಮಿಟಿಂಗ್ ದ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ಅಟ್ ಕನ್ಸರ್ನ್ ಪೋಸ್ಟ್ ಆಫೀಸ್ ಸಪೋರ್ಟೆಡ್ ವಿತ್ ಅಕ್ಸೆಪ್ಟೆನ್ಸ್ ಲೆಟರ್ ಫ್ರಮ್ ದ ಪ್ಲೆಡ್ಜ್. ಅಂದ್ರೆ ಈ ಪ್ಲೆಡ್ಜ್ ಕೂಡ ನಾವು KVP ಕೂಡ ನಾವು ಯಾವ ರೀತಿಯಾಗಿ NSC ನ ಪ್ಲೆಡ್ಜ್ ಮಾಡ್ತೀವಿ ಅದೇ ರೀತಿಯಾಗಿ KVP ಕೂಡ ಪ್ಲೆಡ್ಜ್ ಮಾಡುವಂತ ಅವಕಾಶಗಳು ಇದಾವೆ. ಸೊ ನಾವು ಪ್ಲೆಡ್ಜ್ ಕೂಡ ಮಾಡಬಹುದು. ಇದು ಪ್ಲೆಡ್ಜಿಗೂ ಸೇಮ್ ಆಸ್ ಯೂಶುವಲ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಗವರ್ನರ್ ಆಫ್ ಸ್ಟೇಟ್, RBI, ಶೆಡ್ಯೂಲ್ಡ್ ಬ್ಯಾಂಕ್ಸ್, ಕೋಆಪರೇಟಿವ್ ಸೊಸೈಟೀಸ್, ಕೋಆಪರೇಟಿವ್ ಏನ್ ಸಂಘಗಳು ಸಂಸ್ಥೆಗಳು ಇರ್ತಾವಲ್ಲ ಅವಕ್ಕೂ ಕೂಡ ಮಾಡಬಹುದು. ಕಾರ್ಪೊರೇಷನ್, ಗೌರ್ಮೆಂಟ್ ಕಂಪನಿ, ಲೋಕಲ್ ಅಥಾರಿಟಿ ಅವಕ್ಕೂ ಕೂಡ ಕೊಡಬಹುದು. ಈಗ ಎಕ್ಸಾಂಪಲ್ ನಮ್ಮ ಹತ್ರನೇ ಯಾರಾದ್ರೂ LIC ಇದು PLI ಏಜೆಂಟ್ ಆಗ್ಬೇಕು ಅಥವಾ ಫೀಲ್ಡ್ ಆಫೀಸರ್ ಆಗ್ಬೇಕಂದ್ರೆ ನಾವು ಕೂಡ ತಗೋತೀವಲ್ಲ 5,000 ರೂಪಾಯಿ NSC ತಗೊಂಡು ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಪ್ಲೆಡ್ಜ್ ಮಾಡಿ ಇಟ್ಕೋತಲ್ಲ ಅದೇ ತರ. ಓಕೆ, KVP ಮೇ ಬಿ ಪ್ರೀಮೇಚರ್ಲಿ ಕ್ಲೋಸ್ಡ್.
KVP may be prematurely closed before maturity subject to the following condition. ಅಂದ್ರೆ ಯಾವ ಕಂಡೀಷನ್ ನಲ್ಲಿ ಇದನ್ನ ಪ್ರಿಎಂಸಿ ಮಾಡಬಹುದು. ಮೊದಲನೇ ಕಂಡೀಷನ್ ಏನಂತಂದ್ರೆ 2 years 6 months ಆಗಿತ್ತು ಅಂದ್ರೆ 2.5 ವರ್ಷ ಆಯ್ತು ಅಂತಂದ್ರೆ 2 years 6 months ಅಂದ್ರೆ ಎಷ್ಟು 2 ವರ್ಷ ಆಗಿ ಮುಂದೆ 6 ತಿಂಗಳು ಅಂತಂದ್ರೆ 2.5 ವರ್ಷ. 2.5 ವರ್ಷ ಆದ್ಮೇಲೆ ಇನ್ ಕೇಸ್ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದೆ ಅಂತಂದ್ರೆ ಅದನ್ನ ಕ್ಲೋಸ್ ಮಾಡಬಹುದು. ಬಟ್ NSC ಆತರ ಅಲ್ಲ. NSC ನ ಕಂಪ್ಲೀಟ್ ಆಗಿ 5 ವರ್ಷನೇ ಕ್ಲೋಸ್ ಮಾಡಬಹುದು. ಅದು ಅಲ್ಲದೆ ಆನ್ ದ ಡೆತ್ ಆಫ್ ಸಿಂಗಲ್ ಅಕೌಂಟ್ ಆರ್ ಎನಿ ಆಲ್ ಅಕೌಂಟ್ ಹೋಲ್ಡರ್ಸ್ ಇನ್ ಎ ಜಾಯಿಂಟ್ ಅಕೌಂಟ್. ಜಾಯಿಂಟ್ ಅಕೌಂಟ್ ನಲ್ಲಿ ಅವ್ರೆಲ್ಲರೂ ತೀರ್ಕೊಂಡ್ರು ಅಥವಾ ಸಿಂಗಲ್ ಅಕೌಂಟ್ ಅಲ್ಲಿ ಅವ್ರು ತೀರ್ಕೊಂಡ್ರು ಅಂತಂದ್ರೆ ಅಕೌಂಟ್ ಹೋಲ್ಡರ್ ತೀರ್ಕೊಂಡ್ರು ಅಂತಂದ್ರೆ ಅವ್ರು ಆದ ಟೈಮಲ್ಲಿ ಕೂಡ ನಾವು ಅಕೌಂಟ್ ಅನ್ನ ಇದು PMC ಮಾಡಬಹುದು. ಅದೇ ರೀತಿಯಾಗಿ ಯಾವ್ದಾದ್ರು ಕೋರ್ಟ್ ಇಂದ ಮುಟ್ಟುಗೋಲು ಹಾಕಿಕೊಂಡಿದ್ದು ಗೆಜೆಟೆಡ್ ಆಫೀಸರ್ ಇಂದ ಮುಟ್ಟುಗೋಲು ಹಾಕೊಂಡಿದ್ರು ಅಂದ್ರೆ ಅಂತ ಟೈಮಲ್ಲಿ ಕೂಡ ಅದನ್ನ PMC ಮಾಡಬಹುದು ವಿತೌಟ್ ಕಸ್ಟಮರ್ ಕನ್ಸೆಂಟ್. ಆಮೇಲೆ ವೆನ್ ಆರ್ಡರ್ ಬೈ ಕೋರ್ಟ್ ಇಂದ ಆರ್ಡರ್ ಆಗಿದೆ ಅಂತಂದ್ರೆ ಅಂತ ಟೈಮಲ್ಲಿ ಕೂಡ ನಾವು ಅದನ್ನ ಕ್ಲೋಸ್ ಮಾಡ್ತಕ್ಕಂತ ಅವಕಾಶಗಳು ಇದಾವೆ. 2.5 years ಆದ್ಮೇಲೆ ಅದನ್ನ ಮಾಡ್ತಕ್ಕಂಥದ್ದು ಇದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ PMC ಮಾಡ್ತೀವಲ್ಲ ಅದಕ್ಕೆ ಚೇಂಜಸ್ ಚಾರ್ಟ್ ಅಲ್ಲಿ ಚೇಂಜಸ್ ಇದಾವೆ. ಹೆಂಗೆ ಅಂತಂದ್ರೆ ಈಗ 2.5 years ಗೆ ಕ್ಲೋಸ್ ಮಾಡಿದ್ರೆ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಕೊಡಬೇಕು, ಈ 2.5 years ಇಂದ 5 years ಒಳಗೆ ಕ್ಲೋಸ್ ಮಾಡಿದ್ರೆ ಯಾವ ರೀತಿ ಇಂಟ್ರೆಸ್ಟ್ ಕೊಡಬೇಕು ಅನ್ನೋದು ಬೇರೆ ಬೇರೆ ಚಾರ್ಟ್ ಇದೆ. ಅದು ಮೊದಲಿಗೆಲ್ಲ ಸೀಲ್ ಆಗಿ ಕೊಡ್ತಾ ಇದ್ರು NSC KVP ಇದು. ಮೊದಲಿಗೆ ನಮ್ದೆಲ್ಲ ನೋಟ್ಗಳು ಹೆಂಗಿರ್ತವೆ ಆ ತರ ಸರ್ಟಿಫಿಕೇಟ್ಸ್ ಬರ್ತಾ ಇದ್ವು. ಈಗ ಅದನ್ನ SB 5A ಪಾಸ್ಬುಕ್ ಮೂಲಕ ಕೊಡ್ತೀವಿ. ಅದನ್ನು ಕೂಡ ಕೇಳಿದ್ರೆ ಕೇಳಬಹುದು. ಏನು ಅಂತಂದ್ರೆ ನಾವು NSC KVP ನ ಯಾವ್ದ್ರಲ್ಲಿ ಕೊಡ್ತೀವಿ ಅಂತಂದ್ರೆ SB 5A ಪಾಸ್ಬುಕ್ ಯೂಸ್ ಮಾಡ್ತೀವಿ ಇವನ್ನ ಇಶ್ಯೂ ಮಾಡಕ್ಕೆ. ಅದೇ ಅದರ್ ದನ್ NSC KVP ಆಯ್ತು ಅಂತಂದ್ರೆ ನಾವು ಬೇರೆ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂದ್ರೆ SB 5. ಓಕೆ, ಇದನ್ನ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಕೇಳ್ಬೋದು. NSC KVP ಮತ್ತೆ MSSC. ಯಾಕಂದ್ರೆ ಇಲ್ಲಿ ನಾವು ಒಂದ್ಸಲ ಅಕೌಂಟ್ ಮಾಡಿದ್ವಿ ಅಂತಂದ್ರೆ ಅವತ್ತಿನ ದಿನ ಬಿಟ್ರೆ ಒಮ್ಮೆಲೆ ಮೆಚುರಿಟಿ ಆಗೋವರೆಗೂ ಇದನ್ನ ಬೇರೆ ಯಾವುದೇ ಕಾರಣಕ್ಕೂ ಯೂಸ್ ಆಗಲ್ಲ, ಇಂಟ್ರೆಸ್ಟ್ ಕೂಡ ಜನರೇಟ್ ಆಗಲ್ಲ. ಸೊ ಆಮೇಲೆ TD ಕೂಡ ಇದಕ್ಕೆ ಮತ್ತೆ ಪದೇ ಪದೇ ಡೆಪಾಸಿಟ್ ಮಾಡಕ್ ಅವಕಾಶ ಇರಂಗಿಲ್ಲ, ಏನಿರಂಗಿಲ್ಲ. ಸೊ ಹಂಗಾಗಿ SB 5A ಪಾಸ್ಬುಕ್ ಅಲ್ಲಿ ಪೇಜಸ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ SB 5A ಅನ್ನ ಯೂಸ್ ಮಾಡ್ತೀವಿ. ಅದೇ SB 5 ಆದ್ರೆ ಉಳಿಕಿದ್ದು ಯಾವ್ದಾದ್ರು ನಮ್ದು ಅಕೌಂಟ್ಸ್ ಇರ್ತಾವಲ್ಲ ಅಂತ ಎಲ್ಲ ಅಕೌಂಟ್ಗಳಿಗೆ ನಾವು SB 5 ನ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ KVP ಮೇ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆನ್ ದ ಫಾಲೋಯಿಂಗ್ ಕಂಡೀಷನ್. ಸೊ KVP ನು ಕೂಡ ನಾವು ಹೇಗೆ NSC ನ ಟ್ರಾನ್ಸ್ಫರ್ ಮಾಡ್ತೀವಿ ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು ಆನ್ ದ ಡೆತ್ ಆಫ್ ಅಕೌಂಟ್ ಹೋಲ್ಡರ್. ಯಾರ್ದಾದ್ರು ಅಕೌಂಟ್ ಹೋಲ್ಡರ್ ಡೆತ್ ಆಯ್ತು ಅಂತಂದ್ರೆ ಆ ನಾಮಿನಿ ಯಾರಿರ್ತಾರೆ ಅಥವಾ ಲೀಗಲ್ ಇಯರ್ಸ್ ಯಾರಿರ್ತಾರೆ ಅವರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಾಂದ್ರೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ದಲ್ಲಿ ಒಬ್ಬ ಅಕೌಂಟ್ ಹೋಲ್ಡರ್ ಸತ್ತ ಅವ್ರ ಜಾಯಿಂಟ್ ಹೋಲ್ಡರ್ಸ್ ಗಳು ಏನಾದ್ರು ಬದುಕಿದ್ರೆ ಅವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಬಹುದು. ಯಾವ್ದಾದ್ರು ನ್ಯಾಯಾಲಯದಿಂದ ಆದೇಶ ಬಂತಂದ್ರೂ ಕೂಡ ನಾವು ಟ್ರಾನ್ಸ್ಫರ್ ಮಾಡಬಹುದು. ಸ್ಪೆಸಿಫೈಡ್ ಅಥಾರಿಟಿಗೆ ಅವರು ಪ್ಲೆಡ್ಜ್ ಮಾಡಿದ್ರು ಅಂತಂದ್ರೆ ಅಂತ ಟೈಮಲ್ಲಿ ಕೂಡ ನಾವು ಪ್ಲೆಡ್ಜ್ ಮಾಡಕ್ಕೆ ಅವಕಾಶ ಇದೆ. ಆಲ್ಮೋಸ್ಟ್ ಎರಡು ಸೇಮ್ ಇದೆ. ಬಟ್ ಇದು ಇನ್ಕಮ್ ಟ್ಯಾಕ್ಸ್ ATC ಇದ್ರೊಳಗಡೆ ಬರಲ್ಲ, KVP ಬರಲ್ಲ, NSC ಮಾತ್ರ ಬರುತ್ತೆ. ಆಮೇಲೆ ಇದ್ರದ್ದು ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದು ಡಬಲ್ ಆಗುತ್ತೆ. ನಾವೇನ್ ಕಂಡೀಷನ್ ಕೊಟ್ಟಿರ್ತೀವಿ ಆ ಕಂಡೀಷನ್ಗೆ ಫೇಸ್ ವ್ಯಾಲ್ಯೂ ಮೇಲೆ ಅದು ಡಬಲ್ ಆಗುತ್ತೆ. ಅದೇ NSC ಅಂತಂದ್ರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಮಂತ್ಲಿ ಆನ್ಯುವಲಿ ಕಂಪೌಂಡ್ ಆಗುತ್ತೆ, ಪೇಯಬಲ್ ಅಟ್ ದ ಮೆಚುರಿಟಿ ಆಗುತ್ತೆ. ಬಟ್ PMC NSC ಗಿಲ್ಲ, KVP ಗೆ PMC ಇನ್ ಕೇಸ್ ಕಸ್ಟಮರ್ ತನ್ಗೆ ಇಷ್ಟ ಇತ್ತು ನಾನು ಕ್ಲೋಸ್ ಮಾಡ್ಬೇಕು ಅನ್ಕೊಂಡ್ರೆ 2.5 ವರ್ಷ ಆದ್ಮೇಲೆ ಅವ್ನು ಕ್ಲೋಸ್ ಮಾಡ್ಕೋಬಹುದು. ಸೊ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂದ್ರೆ MSSC ಅಕೌಂಟ್ ಅಂತ ಕರಿತೀವಿ. ಮಹಿಳೆಯ ಸಬಲೀಕರಣಕ್ಕೋಸ್ಕರ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಇದನ್ನ ಮಹಿಳಾ ಸಮ್ಮಾನ ಸೇವಿಂಗ್ಸ್ ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಇದರದ ಕೆಲವೊಂದು ಪ್ರಮುಖ ಅಂಶಗಳು, ಆಮೇಲೆ ಇದು ತುಂಬಾ ಅತ್ಯುತ್ತಮವಾಗಿ ಸದ್ಯಕ್ಕೆ ಸುಕನ್ಯಾ ಸಮೃದ್ಧಿ ಯಾವ ರೀತಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಶೈನ್ ಆಗಿದೆನೋ ಅದೇ ರೀತಿಯಾಗಿ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಕೂಡ ತುಂಬಾ ಅಂದ್ರೆ ತುಂಬಾ ಶೈನ್ ಆಗ್ತಾ ಇದೆ. ಸೊ ಮಹಿಳಾ ಸಬಲೀಕರಣಕ್ಕೋಸ್ಕರ ಮತ್ತು ಮಹಿಳೆಯರು ತಮ್ಮ ಇಂಟ್ರೆಸ್ಟ್ ಅನ್ನ ತಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನ ಸೇವ್ ಮಾಡ್ಲಿ ಅಂತಂದು ಕೇವಲ 2 ವರ್ಷದಲ್ಲೇ ಅತಿ ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ 2 ವರ್ಷದಲ್ಲಿ ಮೆಚುರಿಟಿ ಆಗುತ್ತೆ ಇದ್ರೂ ಕೂಡ ಅತಿ ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ ಹೊಂದಿರತಕ್ಕಂತ ಒಂದೇ ಒಂದು ಅಕೌಂಟ್ ಅಂದ್ರೆ ಮಹಿಳಾ ಸಮ್ಮಾನ್ ಅಕೌಂಟ್. ಮಿಕ್ಕಿದ್ದಕ್ಕೆಲ್ಲ ಇದೆ, ಸುಕನ್ಯಾ ಸಮೃದ್ಧಿಗೂ ಇದೆ,
PPF ಗೂ ಅವಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಅನ್ಕೊಡ್ರಿ ಸೀನಿಯರ್ ಸಿಟಿಸನ್ಗೆ. ಬಟ್ ಅವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಕೇವಲ 2 ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಇದು ಅಕೌಂಟ್. ಆದ್ರೂ ಕೂಡ ಇದಕ್ಕೆ ಅತಿ ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಯಾರು ಓಪನ್ ಮಾಡ್ಬೋದು? ಬೈ ಎ ವುಮೆನ್ ಹರ್ಸೆಲ್ಫ್, ಅಂದ್ರೆ ಯಾವ ಮಹಿಳೆ ತನಗೋಸ್ಕರ ಆಗಿದ್ರೆ, ತಾನು ತನಗಾಗಿ ಬೇಕಿದ್ರೆ ಅಕೌಂಟ್ ಮಾಡಂಗಿದ್ರೆ ಯಾವ್ದಾದ್ರು ಮಹಿಳೆ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಬೈ ದ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ಎ ಮೈನರ್ ಗರ್ಲ್. ಗಾರ್ಡಿಯನ್ ಅಂತ ಹೇಳಿದಾರೆ, ತಂದೆ ಅಥವಾ ತಾಯಿ ಅಂತ ಏನ್ ಹೇಳಿಲ್ಲ. ಬಟ್ ಆ ಗಾರ್ಡಿಯನ್ ಏನಿರ್ತಾಳಲ್ಲ, ಆ ಮೈನರ್ ಮಗಳು ಏನಿರ್ತಾಳೆ, ಆ ಮೈನರ್ ಮಗಳು ಕಂಪಲ್ಸರಿಯಾಗಿ ಮೈನರ್ ಇದ್ದಂತವ್ರು ಹೆಣ್ಣು ಮಗುನೇ ಆಗಿರ್ಬೇಕು. ಅಂತವ್ರು ಮಾತ್ರ ಆ ಮೈನರ್ ಮಗುವಿನ ಹೆಸರಿನಲ್ಲಿ ಗಾರ್ಡಿಯನ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದಕ್ಕೆ ಡೆಪಾಸಿಟ್ ಏನಿದೆ ಅಂತಂದ್ರೆ ಮಿನಿಮಮ್ ₹1000 ಅಂಡ್ ಮಲ್ಟಿಪಲ್ಸ್ ಇನ್ ಹಂಡ್ರೆಡ್ಸ್. ಮಿನಿಮಮ್ ಡೆಪಾಸಿಟ್ ಎಷ್ಟಿದೆ ಇದಕ್ಕೆ? ₹1000 ಇದೆ. ಆಮೇಲೆ ಮಲ್ಟಿಪಲ್ಸ್ ಆಫ್ ಹಂಡ್ರೆಡ್ಸ್ ಅಲ್ಲಿ ಈ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಮ್ಯಾಕ್ಸಿಮಮ್ ಎಷ್ಟಿದೆ? ₹2,00,000 ಇದೆ. ಓಕೆ, ಇದನ್ನ ಎಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಇರ್ತವೆ ಅವನ್ನೆಲ್ಲವಷ್ಟು ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತವೆ. ಮಹಿಳಾ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂಗೆ ಮ್ಯಾಕ್ಸಿಮಮ್ ಲಿಮಿಟ್ ಬಂತು 2 lakhs. ಸೊ ಅಕೌಂಟ್ ಹೋಲ್ಡ್ ಬೈ ಎನ್ ಅಕೌಂಟ್ ಹೋಲ್ಡರ್ ಅಂದ್ರೆ ಯಾರಾದ್ರೂ ಅಕೌಂಟ್ ಹೋಲ್ಡರ್ ಅಕೌಂಟ್ ಮಾಡಿದಾರೆ ಅಂತಂದ್ರೆ ಮ್ಯಾಕ್ಸಿಮಮ್ ಯಾರ್ದು ಅಕೌಂಟ್ ಹೋಲ್ಡರ್ ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ. ಇವನ್ ಒಬ್ಬ ಮಹಿಳೆ ಇದ್ಲು ಅಂತಂದ್ರೆ ಆ ಮಹಿಳೆ ತನ್ನ ಹೆಸರಲ್ಲಿ ಕೂಡ 2 ಲಕ್ಷ ಮಾಡ್ಬೋದು. ಆಮೇಲೆ ಅವಳಿಗೆ ಒಬ್ಬ ಮಗಳಿದ್ದು ಮಗಳ ಹೆಸರಲ್ಲೇ ಅಕೌಂಟ್ ಮಾಡ್ಬೇಕು ಅನ್ಕೊಂಡ್ರೆ ಅವಳ ಹೆಸರಲ್ಲೇ ಕೂಡ ₹2 ಲಕ್ಷ ಮಾಡ್ಬೋದು. ಯಾಕಂದ್ರೆ ಅಕೌಂಟ್ ಹೋಲ್ಡರ್ ಬಂದು ಸೆಕೆಂಡ್ ಕೇಸ್ ಅಲ್ಲಿ ಮೈನರ್ ಆಗ್ತಾಳೆ, ಫಸ್ಟ್ ಕೇಸ್ ಅಲ್ಲಿ ಏನಾಗ್ತಾಳೆ, ಆ ಹರ್ಸೆಲ್ಫ್ ಹೆಣ್ಮಗಳು ಏನಿರ್ತಾಳೆ ಅವಳೇ ಆಗ್ತಾಳೆ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡ್ರಿ. ಎ ಟೈಮ್ ಗ್ಯಾಪ್ ಆಫ್ 3 months ಶಾಲ್ ಬಿ ಮೇಂಟೈನ್ಡ್ ಬಿಟ್ವೀನ್ ದ ಎಕ್ಸಿಸ್ಟಿಂಗ್ ಅಕೌಂಟ್ ಅಂಡ್ ದ ಓಪನಿಂಗ್ ಆಫ್ ಅದರ್ ಅಕೌಂಟ್. ಅಂದ್ರೆ ಇದನ್ನು ಕೂಡ ಮಲ್ಟಿಪಲ್ಸ್ ಅಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ನ ಓಪನ್ ಮಾಡಬಹುದು. ಕಂಡೀಷನ್ ಇಲ್ಲ ಒಂದ್ ಅಕೌಂಟ್ ಮಾಡಿದ್ರೆ ಮುಗೀತು ಅನ್ನೋ ತರ ಕಂಡೀಷನ್ ಇಲ್ಲ. ಇದನ್ನ ಇವತ್ತು ಒಂದು ಅಕೌಂಟ್ ಮಾಡಿದ್ವಿ ಅಂತಂದ್ರೆ ಆ ಏನಾಗಿರ್ಬೇಕು, ಎಕ್ಸಿಸ್ಟಿಂಗ್ ಅಕೌಂಟ್ಗೂ ನೆಕ್ಸ್ಟ್ ಅಕೌಂಟ್ ಓಪನ್ ಮಾಡ್ತೀವಲ್ಲ ಆ ಅಕೌಂಟ್ ನಡುವೆ ಕನಿಷ್ಠ ಏನಿಲ್ಲ ಅಂತಂದ್ರೆ 3 ತಿಂಗಳ ಗ್ಯಾಪ್ ಇರಬೇಕು. ಸೊ ಇದರ ಅರ್ಥ ಏನು ಅಂತಂದ್ರೆ ನಾವು ಇವತ್ತಿನ ದಿನ ಅಕೌಂಟ್ ಮಾಡಿದೆ ಅಂದ್ರೆ ಇವತ್ತಿಂದ 3 ತಿಂಗಳು ಆಗೋವರೆಗೂ ಇನ್ನೊಂದು ಮಹಿಳಾ ಸಮ್ಮಾನ್ ಅಕೌಂಟ್ ಅವರ ಹೆಸರಿಗೆ ತೆಗಿಯಕ್ಕೆ ಬರಲ್ಲ. ಇನ್ ಕೇಸ್ ತೆಗಿಬೇಕು ಅಂತಂದ್ರೆ ಕಂಡೀಷನ್ ಏನು, ಕನಿಷ್ಠ ಏನಿಲ್ಲ ಅಂತಂದ್ರು 3 ತಿಂಗಳಾದ್ರೂ ಡಿಫರೆನ್ಸ್ ಇರಬೇಕು, ಗ್ಯಾಪ್ ಇರಬೇಕು. 17/5 ಮಾಡಿದಾರೆ ಅಂದ್ರೆ ಇಲ್ಲಿಂದ 3 ತಿಂಗಳು ಆಗೋವರೆಗೂ ಅವ್ರು ಮಹಿಳಾ ಸಮ್ಮಾನ್ ಮಾಡಕ್ಕಲ್ಲ. ಆಫ್ಟರ್ 3 months ಆದ್ಮೇಲೆ ಅವ್ರು ಮತ್ತೆ ಮಹಿಳಾ ಸಮ್ಮಾನ್ ಅಕೌಂಟ್ ಮಾಡಬಹುದು. ಓಕೆ, ಇದಕ್ಕೆ ಬಡ್ಡಿ ದರ ಏನಿದೆ ಅಂತ ನೋಡ್ರಿ. ಡೆಪಾಸಿಟ್ ಶೆಲ್ ಬಿ ಎಲಿಜಿಬಲ್ ಫಾರ್ 7.5% ಇಂಟ್ರೆಸ್ಟ್ ಪರ್ ಆನಮ್. ಅಂದ್ರೆ ವಾರ್ಷಿಕವಾಗಿ 7.5% ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ವಿಲ್ ಬಿ ಕಂಪೌಂಡೆಡ್ ಕ್ವಾರ್ಟರ್ಲಿ ಅಂಡ್ ಕ್ರೆಡಿಟೆಡ್ ಇನ್ ಅಕೌಂಟ್ ಅಂಡ್ ಪೇಡ್ ಎಟ್ ದ ಟೈಮ್ ಆಫ್ ಕ್ಲೋಸರ್ ಆಫ್ ಅಕೌಂಟ್. ಇದು ಏನಂತಂದ್ರೆ 7.5% ಇಂಟ್ರೆಸ್ಟ್ ಆನಮ್ ಇರುತ್ತೆ, ಅದನ್ನ ಕ್ವಾರ್ಟರ್ಲಿ ಕಂಪೌಂಡ್ ಮಾಡ್ತಾರೆ. ಕ್ವಾರ್ಟರ್ಲಿ ಅಂತಂದ್ರೆ ಇದು ಒಂದು ವರ್ಷಕ್ಕೆ 7.5 ಇತ್ತು ಅಂತಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಕ್ವಾರ್ಟರ್ಸ್ ಇರ್ತವೆ? 4 ಕ್ವಾರ್ಟರ್ಸ್ ಇರ್ತವೆ. 7.5 ನ ಒಂದೊಂದು ಕ್ವಾರ್ಟರ್ಗೆ ಡಿವೈಡ್ ಮಾಡ್ಕೊಂಡು ಅದು ಏನ್ ಕ್ರೆಡಿಟ್ ಆಗುತ್ತಲ್ಲ ಆ ಕ್ರೆಡಿಟ್ ಆಗಿದ್ದನ್ನ ಅಕೌಂಟ್ಗೆ ಪೇಡ್ ಮಾಡ್ತಾರೆ. ಆ ಪೇಡ್ ಮಾಡಿ ಎಲ್ಲವಷ್ಟು ಅಮೌಂಟ್ ನ ಯಾವಾಗ ಕೊಡ್ತಾರೆ ಅಂತಂದ್ರೆ ಕ್ಲೋಸರ್ ಟೈಮ್ ಅಲ್ಲಿ ಕೊಡ್ತಾರೆ. ಅಕೌಂಟ್ ತಿಂಗಳ ಕೊಟ್ಕೋತ ಹೋಗಲ್ಲ, ಯಾವಾಗ ಅಕೌಂಟ್ ಕ್ಲೋಸ್ ಆಗುತ್ತಲ್ಲ ಆ ಟೈಮ್ ಅಲ್ಲಿ ಕೊಡ್ತಾರೆ. ಈಗ 7.5 ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 7.5 ಇರುತ್ತೆ. ಅದನ್ನ ಒಂದು ಕ್ವಾರ್ಟರ್ಗೆ ಎಷ್ಟಾಗುತ್ತೆ ಅಂತಂದ್ರೆ ಡಿವೈಡ್ ಬೈ 4 ಮಾಡ್ತಾರೆ. 1.87 ತರ ಆಗುತ್ತೆ. ಅದನ್ನ ಅಮೌಂಟ್ ಜೊತೆಗೆ ಆಡ್ ಮಾಡ್ಕೊಂಡು ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ನ ಕಂಪೌಂಡ್ ಮಾಡ್ಕೋತಾ ಅದಕ್ಕೆಲ್ಲ ಇಂಟ್ರೆಸ್ಟ್ ಹಾಕೋತಾ ಹೋಗ್ತಾರೆ. ಆತರ ಮಾಡಿ ಫೈನಲಿ ಯಾವಾಗ ಕೊಡ್ತಾರೆ ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ 2 years ಆದ್ಮೇಲೆ ಅದನ್ನ ಕೊಡ್ತಾರೆ. ಅಕೌಂಟ್ ಓಪನ್ ಆರ್ ಡೆಪಾಸಿಟ್ ಮೇಡ್ ಇನ್ ಕಾಂಟ್ರವೆನ್ಷನ್ ಆಫ್ ರೂಲ್ ವಿಲ್ ಬಿ ಎಲಿಜಿಬಲ್ ಫಾರ್ ಇಂಟ್ರೆಸ್ಟ್ ಎಟ್ PO ಸೇವಿಂಗ್ಸ್ ಅಕೌಂಟ್. ನಮ್ಮ ಸುಕನ್ಯಾ ಸಮೃದ್ಧಿಯಲ್ಲಿ ಸಪೋಸ್ ಕಾಂಟ್ರವೆನ್ಷನ್ ಆಫ್ ರೂಲ್ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ PO ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಮ್ದೇನಾದ್ರೂ ಕಾಂಟ್ರವೆನ್ಷನ್ ಆಫ್ ರೂಲ್ ಇತ್ತು ಅಂತಂದ್ರೆ, ಇದು ಸುಕನ್ಯಾ ಸಮೃದ್ಧಿ ಅಥವಾ PPF ಇತ್ತು ಅಂತಂದ್ರೆ ವಿತೌಟ್ ಎನಿ ಇಂಟ್ರೆಸ್ಟ್ ಅವ್ರ 0 ಇಂಟ್ರೆಸ್ಟ್ ಇಂದ ಅವ್ರ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಲ್ಲ. ಬಟ್ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ಯಾವ್ದಾದ್ರು ಕಾಂಟ್ರವೆನ್ಷನ್ ಆಫ್ ರೂಲ್ ಅಂದ್ರೆ ನಾವೇನ್ ರೂಲ್ಗಳಿದ ಮಹಿಳಾ ಸಮ್ಮಾನ್ ಯೋಜನೆಗೆ ಅದಕ್ಕೆ ತಕ್ಕಂಗೆ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ತರದ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತಂದ್ರೆ ಅದು ನಮ್ಮ ನೋಟಿಸಿಗೆ ಬಂತು ಅಂದ್ರೆ ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟಿಗೆ PO ಸೇವಿಂಗ್ಸ್ ಅಕೌಂಟ್ ಅಂದ್ರೆ SP ಇಂಟ್ರೆಸ್ಟ್ ಏನಿರುತ್ತೆ ಆ ಟೈಮ್ ಅಲ್ಲಿ ಆ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ. ಅದಾದ ನಂತರ 40% ವಿಡ್ರಾಲ್ ಆಫ್ ಎಲಿಜಿಬಲ್ ಬ್ಯಾಲೆನ್ಸ್ ಕ್ಯಾನ್ ಬಿ ಟೇಕನ್ ಆಫ್ಟರ್ 1 year ಫ್ರಮ್ ದ ಡೇಟ್ ಆಫ್ ಅಕೌಂಟ್ ಓಪನಿಂಗ್. ಅಂದ್ರೆ
ಈಗ ಸಪೋಸ್ ನಾವು 2 ವರ್ಷಕ್ಕೋಸ್ಕರ ಮಾಡ್ಸಿರ್ತೀವಿ, 1 ವರ್ಷದ ನಂತರ ನಮ್ಗೆ ದುಡ್ಡು ಬೇಕು ಅಂತಂದ್ರೆ 40% ಆಫ್ ವಿಡ್ರಾಲ್ ಆಫ್ ಎಲಿಜಿಬಲ್ ಬ್ಯಾಲೆನ್ಸ್. ಅಂದ್ರೆ ಯಾಕಂದ್ರೆ 40% ಎಲಿಜಿಬಲ್ ಬ್ಯಾಲೆನ್ಸ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ 40% ಆಫ್ ಇನ್ವೆಸ್ಟೆಡ್ ಬ್ಯಾಲೆನ್ಸ್ ಅಂತಿಲ್ಲ. ಎಲಿಜಿಬಲ್ ಬ್ಯಾಲೆನ್ಸ್ ಅಂದ್ರೆ ನಿಮ್ದು ಇಂಟ್ರೆಸ್ಟ್ ಏನಿರುತ್ತೆ ಆಲ್ರೆಡಿ ಅದಕ್ಕೆ ಕಂಪೌಂಡ್ ಆಗಿಬಿಟ್ಟಿರುತ್ತೆ. ಯಾವುದು ಮಹಿಳಾ ಸಮ್ಮಾನ್ ಯೋಜನೆ ಅಕೌಂಟ್ ಏನ್ ಮಾಡಿರ್ತೀವಲ್ಲ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಕಾಂಪೌಂಡ್ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ 40% ಎಲಿಜಿಬಲ್ ಬ್ಯಾಲೆನ್ಸ್ ಏನಿರುತ್ತೆ ಆ ಎಲಿಜಿಬಲ್ ಬ್ಯಾಲೆನ್ಸ್ ಅನ್ನ ಕಸ್ಟಮರ್ಗೆ ವಿಡ್ರಾಲ್ ಮಾಡಬಹುದು. ಯಾವಾಗ? ಎಟ್ ದ ಟೈಮ್ ಆಫ್ ಆಫ್ಟರ್ ಕಂಪ್ಲೀಷನ್ ಆಫ್ 1 ಇಯರ್. 1 ಇಯರ್ ಅಕೌಂಟ್ ಓಪನ್ ಆಗಿ 1 ಇಯರ್ ಆಗಿತ್ತು ಅಂದ್ರೆ ಅದ್ರ ಮೇಲ್ಗಡೆ 40% ಅದನ್ನ ಕ್ಲೋಸ್ ಮಾಡಬಹುದು. ಇನ್ ಕೇಸ್ ಪ್ರೀಮೇಚರ್ ಕ್ಲೋಸರ್ ಮಾಡಬೇಕು ಅಂತಂದ್ರೆ ಅಂತ ಡೆತ್ ಆಫ್ ಅಕೌಂಟ್ ಹೋಲ್ಡರ್ ನ ಡೆತ್ ಆಯ್ತು ಆ 2 ವರ್ಷದೊಳಗಡೆ ಅಂದ್ರೆ ಅಂತ ಟೈಮ್ ಅಲ್ಲಿ ಮಾತ್ರ ಪ್ರೀಮೇಚರ್ ಕ್ಲೋಸರ್ ಮಾಡಕ ಅವಕಾಶ ಇದೆ. ಅದೇ ರೀತಿಯಾಗಿ ಅನ್ ಎಕ್ಸ್ಟ್ರೀಮ್ ಕಾಂಪನ್ಸೇಟ್ ಗ್ರೌಂಡ್ ಅಂದ್ರೆ ತುಂಬಾ ಹೌದಪ್ಪ ಇವ್ರಿಗೆ ತುಂಬಾ ಕಷ್ಟ ಇದೆ ಅಂತ ನಮ್ಗೆ ಅನಿಸ್ಬೇಕು. ಎಂತ ಕಷ್ಟ ಸಮಯಗಳು ಬರ್ತವೆ? ಲೈಫ್ ಥ್ರೆಟನಿಂಗ್ ಡಿಸೀಸ್ ಆಫ್ ಅಕೌಂಟ್ ಹೋಲ್ಡರ್. ಸಪೋಸ್ ಅಕೌಂಟ್ ಹೋಲ್ಡರ್ಗೆ ಏನಾದ್ರೂ ಒಂದು ಮಹಾ ರೋಗ ಇತ್ತು, ಯಾವ್ದಾದ್ರು ಒಂದು ಕ್ಯಾನ್ಸರ್ ಆಗಿರ್ಬೋದು, ಇಲ್ಲಾಂದ್ರೆ ಏನಾದ್ರೂ ಒಂದು ಲಿವರ್ ಫೇಲ್ ಆಯ್ತು, ಅಂತದ್ದು ಒಂದು ಲೈಫ್ ಥ್ರೆಟನಿಂಗ್ ಡಿಸೀಸ್ ಇದೆ, ಅವ್ರ ಹಾಸ್ಪಿಟಾಲಿಟಿಗೋಸ್ಕರ ನಾವು ದುಡ್ಡು ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನೀಡಿ ಆ ಟೈಮಲ್ಲಿ ಕೂಡ ಅಕೌಂಟ್ ಅನ್ನ ಕ್ಲೋಸ್ ಮಾಡಬಹುದು ಎಕ್ಸೆಪ್ಷನ್ ಕೇಸಸ್ ಅಲ್ಲಿ. ಡೆತ್ ಆಫ್ ಗಾರ್ಡಿಯನ್ ಆನ್ ಪ್ರೊಡಕ್ಷನ್ ಆಫ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಈಗ ಗಾರ್ಡಿಯನ್ ಇರ್ತಾನೆ, ಗಾರ್ಡಿಯನ್ ಡೆತ್ ಆಗಿಬಿಟ್ಟಿರ್ತಾನೆ, ಬಟ್ ನೆಕ್ಸ್ಟ್ ಒಂದು ಸಂಸಾರ ನಡೆಯೋಕೆ ಈಗ ಯಾರ್ದೋ ಒಂದು ಮೈನರ್ ಇರ್ತಾರೆ, ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ ಆ ಮಹಿಳೆಗೆ. ಅಂತ ಟೈಮಲ್ಲಿ ಏನಾದ್ರೂ ಅವರಿಗೆ ಅದರದ್ದು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಸಂಬಂಧಪಟ್ಟವ್ರು ಕೊಟ್ರೆ ಅದನ್ನು ಕೂಡ ಅಂತ ಟೈಮಲ್ಲಿ ಕೂಡ ಇದು ಮಾಡ್ಬೋದು. ಸ್ಕೀಮ್ ಇಂಟ್ರೆಸ್ಟ್ ವಿಲ್ ಬಿ ಪೇಡ್ ಆನ್ ಪ್ರಿನ್ಸಿಪಲ್ ಅಮೌಂಟ್. ಅಂದ್ರೆ ಸ್ಕೀಮ್ ಇಂಟ್ರೆಸ್ಟ್ ಏನಿದೆ ಅಲ್ಲ ಅದನ್ನ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಕೊಡ್ತಾರೆ ಆಫ್ಟರ್ 6 months ಆಫ್ ಅಕೌಂಟ್ ಓಪನಿಂಗ್ ವಿತೌಟ್ ಮೆನ್ಷನಿಂಗ್ ಎನಿ ರೀಸನ್. ಅಂದ್ರೆ ಈಗ ಈ ತರ ಏನಾದ್ರು PMC ಸ್ಕೀಮ್ ಇಂಟ್ರೆಸ್ಟ್ ವಿಲ್ ಬಿ ಪೇಡ್ ಆನ್ ಪ್ರಿನ್ಸಿಪಲ್ ಅಮೌಂಟ್. ಅಂದ್ರೆ ಇದರದ್ದು ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಪ್ರೀಮೇಚರ್ ಕ್ಲೋಸರ್ ಮಾಡ್ತಾ ಇದೀವಿ ಅಂತಂದ್ರೆ ಅಂತ ಟೈಮಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಇಂದು ಇದ್ರ ಮೇಲ್ಗಡೆ ಸ್ಕೀಮ್ ಇಂಟ್ರೆಸ್ಟ್ 7.5% ಪರ್ ಆ್ಯನಮ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂತ ಏನ್ ಕರಿತೀವಲ್ಲ ಅದ್ರ ಮೇಲ್ಗಡೆ ಅದನ್ನ ಕ್ಲೋಸ್ ಮಾಡ್ಕೊಡ್ತಾರೆ ಆಫ್ಟರ್ 6 months ಆಫ್ ಅಕೌಂಟ್ ಓಪನಿಂಗ್ ವಿತೌಟ್ ಮೆನ್ಷನಿಂಗ್ ಎನಿ ರೀಸನ್. ಆಮೇಲೆ 6 ತಿಂಗಳ ಆದ ನಂತರ ಯಾವುದಾದ್ರೂ ಇದೆಲ್ಲ ಏನಂತಂದ್ರೆ ಅಕೌಂಟ್ ಓಪನ್ ಆದಾಗಿಂತ ಯಾವಾಗಾದ್ರೂ ಮಾಡ್ಬೋದು. ಬಟ್ ಇನ್ನ ಒಂದು PMC ಏನ್ ಕೊಟ್ಟಿದ್ದಾರೆ ಆಫ್ಟರ್ ಕಂಪ್ಲೀಷನ್ ಆಫ್ 6 months 6 ತಿಂಗಳಾದ ನಂತರ ನಿಮ್ಗೆ ಏನಾದ್ರೂ ಸಪೋಸ್ ಬೇಕಾಗಿತ್ತು ಅಂತಂದ್ರೆ ಅವಾಗ ತೆಗಿಬಹುದು. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ 5.5% ಅಂದ್ರೆ ಈಗ ಎಕ್ಸಾಂಪಲ್ ಈಗ 7.5% ಆಯ್ತಲ್ಲ ಅದ್ರೊಳಗಡೆ 2% ರೇಟ್ ಆಫ್ ಇಂಟ್ರೆಸ್ಟ್ ನ ಕಡಿಮೆ ಮಾಡಿ ಅವ್ರದ್ದು ಇಂಟ್ರೆಸ್ಟ್ ನ ಅವ್ರಿಗೆ ಕೊಟ್ಟು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಓಕೆ, TD ಒಳಗೆ ಹೆಂಗ್ ಮಾಡ್ತಾ ಇದ್ವಲ್ಲ ಅದೇ ತರ ಈಗ ಯಾವ್ದಾದ್ರು ಈಗ 1 ವರ್ಷದ ಈಗ 2 year TD 1 year ಆದ ನಂತರ ಕ್ಲೋಸ್ ಮಾಡ್ತಾ ಇದೀವಿ ಅಂದ್ರೆ 1 year TD ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದ್ರೊಳಗಡೆ -2% ಮಾಡಿ ನಾವೇನ್ ಕೊಡ್ತೀವಲ್ಲ ಅದೇ ರೀತಿಯಾಗಿ ಇಲ್ಲಿ ಕೂಡ ಅಷ್ಟೇ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ 6 ತಿಂಗಳ ನಂತರ ಇನ್ ಕೇಸ್ ಅವ್ರೇನಾದ್ರೂ PMC ಮಾಡ್ಕೋಬೇಕು ಅಂತಂದ್ರೆ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಟ್ ಪ್ರೆಸೆಂಟ್ ಏನಿದೆ 7.5 ಇದೆ ಅಲ್ಲ 7.5 ಅಲ್ಲಿ 2% ಅಂತಂದ್ರೆ ಎಕ್ಸಾಂಪಲ್ 5.5% ಈಗ ಸ್ಕೀಮ್ ಏನಿದೆ ಅದು ಸ್ಕೀಮ್ ನಲ್ಲಿ 2% ಮೈನಸ್ ಮಾಡಿ ಅದನ್ನ ವಿಡ್ರಾಲ್ ಮಾಡಿ ಕೊಡ್ತೀವಿ ಅಂದ್ರೆ PMC ಮಾಡಿ ಕೊಡ್ತೀವಿ. ಇದೇ ರೀತಿಯಾಗಿ ಮೆಚುರಿಟಿ ಆಫ್ಟರ್ 2 years ಫ್ರಮ್ ದ ಡೇಟ್ ಆಫ್ ಓಪನಿಂಗ್ ಎಲಿಜಿಬಲ್ ಬ್ಯಾಲೆನ್ಸ್ ವಿಲ್ ಬಿ ಪೇಡ್ ಟು ದ ಡೆಪಾಸಿಟರ್. ಅಂದ್ರೆ 2 ವರ್ಷ ಆದ ನಂತರ ಅದಕ್ಕೇನ್ ಇಂಟ್ರೆಸ್ಟ್ ಅದು ಅರ್ನ್ ಮಾಡಿರುತ್ತೆ ಆ ಇಂಟ್ರೆಸ್ಟ್ ಅರ್ನ್ ಮಾಡಿದ್ದು ಪ್ಲಸ್ ಅವ್ರದ್ದು ಪ್ರಿನ್ಸಿಪಲ್ ಅಮೌಂಟ್ ಎರಡು ಕೂಡಿಸಿ ಎಲಿಜಿಬಲ್ ಬ್ಯಾಲೆನ್ಸ್ ಅಂತ ಏನ್ ಕರಿತೀವಿ ಆ ಎಲಿಜಿಬಲ್ ಬ್ಯಾಲೆನ್ಸ್ ಅನ್ನ ನಾವು ಅಕೌಂಟ್ ಹೋಲ್ಡರ್ಗೆ ಕೊಡ್ತೀವಿ. ಡೆಪಾಸಿಟರ್ ಯಾರು ಇರ್ತಾರೆ ಅವರಿಗೆ ಮೆಚುರಿಟಿ ಟೈಮಲ್ಲಿ ಮೆಚುರಿಟಿ ಫಾರ್ಮ್ ನ ಇಸ್ಕೊಂಡು ಕೊಡ್ತೀವಿ. ಅಕೌಂಟ್ ನ ಯಾವ ರೀತಿಯಾಗಿ ಓಪನ್ ಮಾಡಬೇಕು? ಸಬ್ಮಿಟ್ ಅಕೌಂಟ್ ಓಪನಿಂಗ್ ಫಾರ್ಮ್ AOF ಅಂತ ಏನ್ ಕರಿತೀವಲ್ಲ AOF KYC ಡಾಕ್ಯುಮೆಂಟ್ಸ್ ಏನಂದ್ರೆ ಆಧಾರ್ KYC ಅಂದ್ರೆ ಏನ್ ಹೇಳ್ರಿ ನೋ ಯುವರ್ ಕಸ್ಟಮರ್. ಇದ್ರದ್ದು ಅಬ್ರಿವೇಶನ್ ಬೇಕಿದ್ರೆ ನೋಡಿಟ್ಕೊಳ್ರಿ. KYC ಅಂತಂದ್ರೆ ನೋ ಯುವರ್ ಕಸ್ಟಮರ್.
KYC ಅಂತಂದ್ರೆ ನೋ ಯುವರ್ ಕಸ್ಟಮರ್. ನಾವು ಕಸ್ಟಮರ್ನ ಯಾವ ಆಧಾರದ ಮೇಲೆ ಗುರುತು ಮಾಡ್ಕೋತೀವಿ? ನೋ ಯುವರ್ ಕಸ್ಟಮರ್ ಅಂದ್ರೆ ನಮ್ಮ ಕಸ್ಟಮರ್ನ ತಿಳ್ಕೊಳೋದು. ಅವ್ರನ್ನ ಯಾವ ಆಧಾರದ ಮೇಲೆ ತಿಳ್ಕೊತೀವಿ ನಾವು ಕಸ್ಟಮರ್ನ? ಐದರ್ ಬೈ ವೆರಿಫೈಯಿಂಗ್ ದೇರ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇವನ್ನ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಸ್ಟಮರ್ನ ನೋಡ್ಕೋತೀವಿ. ಓಕೆ, ಅದೇ ರೀತಿಯಾಗಿ ಇದನ್ನ from the new account holder, pay in slip along with deposit amount, check or at the nearest post office. ಐದರ್ ಅದನ್ನ ನಾವು ಕ್ಯಾಶ್ ರೂಪದಲ್ಲಿ ಆದ್ರೂ ತಗೋತೀವಿ, ಇಲ್ಲ ಚೆಕ್, ಇಲ್ಲಾಂದ್ರೆ ಇನ್ನೊಂದು ಏನು ಅಂತಂದ್ರೆ ಚೆಕ್ ಇಲ್ಲ ಕ್ಯಾಶ್, ಇಲ್ಲಾಂದ್ರೆ ವಿಡ್ರಾಲ್ ಇರುತ್ತಲ್ಲ, ಆ ವಿಡ್ರಾಲ್ ಜೊತೆ ಕೂಡ ನಾವು ತಗೋಬಹುದು ಅದು. ಸೊ ಈ ತರ ಇದು ಮಹಿಳಾ ಅಕೌಂಟಿಗೆ ಸಂಬಂಧಪಟ್ಟಂಗೆ, ಇಲ್ಲಿಂದ ನಮ್ದು ಸೇವಿಂಗ್ಸ್ ಬ್ರಾಂಚಿಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಗಳು ಕವರ್ ಆದಂಗ ಆಯ್ತು.